ಲೈಫಲ್ಲಿ ನಾವು ಹೇಗೆ ಬಾಳಬೇಕಂತ ದೇವ್ರ ವಾಕ್ಯ ಹೆಂಗೆ ಹೇಳ್ತಾ ಇದೆ, ಒಂದು ಕನ್ಫ್ಯೂಷನಲ್ಲಿ ಇದ್ದೀರಿ. ನಾವು ಯಾವ ರೀತಿ ಬಾಳಬೇಕು, ಹೆಂಗೋ ದೇವರು ಬರ್ತಾರಲ್ಲ, ನಾವಿಲ್ಲಿ ಸುಮ್ಮನೆ ಸೈಲೆಂಟಾಗಿದ್ದರೆ ಸಾಕಾ, ಇಲ್ಲ ಹಲವಾರು ಪ್ರಶ್ನೆಗಳಿದೆ. ಬರೀ ಜಾಲಿಯಾಗಿದ್ದರೆ ಸಾಕಾ, ಇಲ್ಲ ಸ್ವಾರ್ಥ ಹೇಳ್ಕೊಂಡು ಹಂಗೆ ಬದುಕೊಂಡ್ಬೇಕಂತ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಯಾವಾಗ ನಾನು ಕ್ರಿಸ್ತು ಒಳಗಡೆ ಬಂದಿದ್ನೋ ಈ ಪ್ರಶ್ನೆಗಳೆಲ್ಲ ಶುರುವಾಗುತ್ತೆ. ಇಲ್ವಾ? ಬರತ್ತಾ ಇಲ್ವಾ? ನಾವು ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು, ಇಲ್ಲ ಇವಾಗ ನಡೆಯೋ ಸಿಚುವೇಶನ್ ಎಲ್ಲ ನೋಡಿದ್ರೆ ಲೈಫು ಬದುಕೋಕ್ಕಾಗತ್ತೋ ಇಲ್ವೋ, ಕತ್ತಲಲ್ಲಿ ಇದ್ದೀರಿ ನಾವು, ಇದು ಕತ್ತಲೆಯ ದಿವಸ, ಇದೆಲ್ಲ ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಟುತ್ತಾನೆ ಇರುತ್ತೆ. ನಾವು ಇದೇ ಥರ ಕಷ್ಟ ಅನುಭವಿಸ್ಕೊಂಡು ದೇವರಲ್ಲಿ ಸಗಿಸ್ಕೊಂಡು ನಾವು ದೇವರು ನಮ್ಗೆ ಏನು ಮಾಡಿದ್ರೂ, ಈ ಲೋಕ ನನಗೆ ಏನು ಮಾಡಿದ್ರೂ ಪರವಾಗಿಲ್ಲ, ನಾನು ಹಂಗೆ ಲೈಫ್ ಬಾಳಬೇಕು, ದೇವರಲ್ಲಿ ಪ್ರಾರ್ಥನೆ ಮಾತ್ರ ಮಾಡ್ಕೊಂಡು ಇರಬೇಕಂತ ನನ್ನ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳು ಬರ್ತಾಯಿತ್ತು. ಈ ಪ್ರಶ್ನೆಗೆಲ್ಲ ಉತ್ತರ ಏನು? ಹಂಗಂದರೆ ದೇವರು ನಮ್ಮ ಈ ಲೋಕದಲ್ಲಿ ಕಷ್ಟಪಡೋಕ್ಕೋಸ್ಕರ ನಾನು ಕರ್ಕೊಂಡು ಬಂದಿರೋದು ಇಲ್ಲ, ತುಂಬ ಸಂತೋಷವಾಗಿ ಇರೋದು ಕರ್ಕೊಂಡು ಬಂದಿರೋದ? ಇವೆಲ್ಲ ಪ್ರಶ್ನೆಗಳಿಗೂ ನಮಗೆ ಉತ್ತರ ಏನಂತಂದರೆ, ದೇವರು ಮನುಷ್ಯನ ಉಂಟು ಮಾಡುವಾಗ ನೀನು ಈ ಲೋಕವನ್ನು ಆಳ್ಗೆ ಮಾಡು, ನೀ ಎಲ್ಲ ಬೇಕಾದ್ರೆ ಯಾವ್ದು ಬೇಕಂದ್ರೂ ತಿನ್ನು, ಈ ತೋಟದಲ್ಲಿರುವ ಹಣ್ಣು ಮಾತ್ರ ತಿನ್ನಬೇಡ ಅಂತ ದೇವರು ಆಜ್ಞೆ ಕೊಟ್ಟಿದ್ರು. ಆ ಆಜ್ಞೆಯನ್ನು ಮೀರಿದ ಆದಾಮು ಅವತ್ತಿನಿಂದ ಇವರೆಗೂ ನಾವು ಆ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀರಿ, ಆ ಫಲವನ್ನು ಅನುಭವಿಸ್ತಾ ಇದ್ದೀರಿ. ಇವಾಗ ದೇವರು ನಮಗೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಈ ಪ್ರಾಣ ಕೊಟ್ಟಿದ ಮೇಲೆ ಏನು ನಡೆದಿದೆ ಶಿಲುಬೆಯಲ್ಲಿ, ಇವಾಗ ನಾವು ಯಾವ ಥರ ಬಾಳ್ಬೇಕು, ಇನ್ನೂ ಕಷ್ಟ ಅನುಭವಿಸ್ಬೇಕಾ ಹಂಗಂತ ಒಂದು ಗುಂಪು ಇದೆ. ಇನ್ನೊಂದು ಗುಂಪು ಏನಂದರೆ ನಾವು ಜಾಲಿಯಾಗಿ ಇದ್ಕೊಂಡು ಎಲ್ಲ ಖರ್ಚು ಮಾಡಿಕೊಂಡು ಆರಾಮಾಗಿರ್ಬೇಕು ಅಂತ ಒಂದು ಗುಂಪಿದೆ. ಇವಾಗ ನಾವು ಯಾವ ರೀತಿ ಬಾಳ್ಬೇಕಂತ ಪೌಲು 1 ಥೆಸಲೋನಿಕೇಯರಿಗೆ ಸಭೆಗೆ ಬರೆದಿದ್ದಾರೆ. ನಾವು ಯಾವ ರೀತಿ ಬಾಳಬೇಕು, ಯಾವುದೆಲ್ಲ ನಡೆಯುತ್ತೆ, ಆ ಕೆಟ್ಟದು ನಡೀದ್ರೆ ಅದು ಯಾರಿಗೆ, ಒಳ್ಳೆಯದು ನಡೀತಾ ಇರೋದು ಅದು ಯಾರಿಗೆ, ಎರಡು ಸಂಬಂಧಪಟ್ಟಿರೋದು ಎಲ್ಲ ಕರೆಕ್ಟಾಗಿ ವಿವರಣೆ ಮಾಡಿ ಸಭೆಗಳಿಗೆ ಪೌಲು ಪತ್ರಿಕೆಯನ್ನು ಬರೆದಿದ್ದಾರೆ. ಆ ಪತ್ರಿಕೆಯನ್ನು ಇವಾಗ ನಾವು ಧ್ಯಾನ ಮಾಡೋಕ್ಕೆ ಬಂದಿದ್ದೀರಿ. ಅದನ್ನು 1 ಥೆಸಲೋನಿಕೇಯರು 4ನೇ ಅಧಿಕಾರ 10ನೇ ವಚನದಿಂದ ಓದಿ. ಇವಾಗ ಪೌಲು ಯಾವ ಸಭೆಗೆ ಬರಿತಾ ಇರೋದು? 1 ಥೆಸಲೋನಿಕೇಯರಿಗೆ, ಥೆಸಲೋನಿಕ ಸಭೆಗೆ ಬರಿತಾ ಇರೋದು. ಇವಾಗ ಸಭೆ ಅಂದರೆ ಯಾರು ಅಂತಂದರೆ, ಇವಾಗ ನಾವು ಕೂಡು ಬಂದಿದ್ದೀರಲ್ಲ, ಇದೇ ಸಭೆ. ದೇವರ ಮಕ್ಕಳು ಎಲ್ಲಿ ಸೇರ್ತಾ ಇದ್ದಾರೋ ಅದೇನೇ ಸಭೆ. ಆ ಸಭೆಗೆ ಪೌಲು ಹೇಳ್ತಾ ಇರೋದು ಏನಂತಂದರೆ, ಓದಿ ಅದೇ 10ನೇ ವಚನ. ಪ್ರೀತಿಯಲ್ಲಿ ಮೊದಲು ಏನು ಹೇಳ್ತಾ ಇದ್ದಾರೆ? ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಹೆಚ್ಚುತ್ತಾ ಬರಬೇಕು. ನಮ್ಮಲ್ಲಿ ಒಂದು ಏನು ಕೊರತೆ ಇದ್ರೂ ಪರವಾಗಿಲ್ಲ, ಆದರೆ ಪ್ರೀತಿ ಮಾತ್ರ ಸಭೆಯಲ್ಲಿ ಕೊರತೆನೇ ಇರಬಾರ್ದು. ಪ್ರೀತಿ ಮಾತ್ರ ಕೊರತೆನೇ ಇರಬಾರ್ದು. ಯಾರನ್ನ ನೋಡಿದ್ರೂ ಆ ಪ್ರೀತಿಯ ಕಣ್ಣು ನಮ್ಮಲ್ಲಿ ಅದು ಭಾರ ಪಡುವ ರೀತಿ ನಮ್ಮಲ್ಲಿ ನಡೀತಾ ಇರಬೇಕು. ಇವಾಗ ಸಭೆಗೆ ಬಂದಿದ ತಕ್ಷಣ ನಾವೇನೋ ಬಂದಿದ್ದೀರಿ ಹೋಗ್ತಾ ಇದ್ದೀರಿ ಅಂತ ಇಲ್ಲ. ಪ್ರೀತಿ ಅಂದರೆ ಏನಂತಂದರೆ ಅರ್ಥ ಮಾಡಿಕೊಳ್ಳೋದು. ಒಂದು ವಿಷಯ ಏನೇ ಘಟನೆ ಆದ್ರೂ ಅದನ್ನು ಅರ್ಥ ಮಾಡಿಕೊಳ್ಳೋದು. ನಾನು ಹೋಗಿ ಅದನ್ನ ವಾಕ್ವಾದ ಮಾಡೋಕ್ಕೆ ಮೊದಲು ಅದು ಅರ್ಥ ಮಾಡೋದು ಏನಂತಂದರೆ, ಅವರು ಖಂಡಿತ ದೇವರಲ್ಲಿ ಇನ್ನೂ ಬದಲಾವಣೆ ಆಗ್ತಾರೆ. ಅದು ಒಂದು ಸಣ್ಣ ಪ್ರಾರ್ಥನೆ, ஒரு சின்ன ஒரு ஜபம் எப்படின்னா, ஒருத்தர் நம்மளுக்கு பிடிக்கலையா, நம்மளுக்கு பிடிச்ச மாதிரி தான் வரணும், ನಮಗೆ ಇಷ್ಟ ಆದದಂಗೆ ಬರಬೇಕಂತ ಅನ್ನೋ ಯೋಚನೆ ಮಾಡೋದು ತಪ್ಪು. ಫಸ್ಟ್ ನಾವು ಏನು ಯೋಚನೆ ಮಾಡಬೇಕಂತಂದರೆ, ಎಲ್ಲರೂ ದೇವರಿಗೆ ಇಷ್ಟ ಪ್ರಕಾರನೇ ನಾವು ನಡಿಬೇಕೆ ಹೊತ್ತು ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಇಷ್ಟ ರೀತಿ ಬಾಳ್ತಾ ಇರ್ತಾನೆ. ಅವನ್ನ ನೋಡಿ ನಾನು ಅದೇ ರೀತಿ ನಡಿಬಾರ್ದು ಅಲ್ವಾ? ನಮ್ಮ ಅಪ್ಪ ಬಂದು ಯೋಚನೆ ಮಾಡಿದ್ದೇನಂತಂದರೆ, ನನ್ನ ಮಗ ನನ್ನ ಥರನೇ ಬರಬೇಕಂತ. ಅವ್ರ ಯೋಚನೆ ತಪ್ಪೇನಿಲ್ಲ, ಆದರೆ ಅದೇ ಥರ ನಾನು ಇರೋಕ್ಕಾಗಲ್ಲ. ಯಾಕಂದರೆ ನಂದು ಒಂದು ಗುಣ ಇರುತ್ತೆ, ಒಂದು ಒಳ್ಳೆತನ ಇರುತ್ತೆ, ಅದು ಒಂದು ದಾರಿಯಲ್ಲಿ ಕರ್ಕೊಂಡೋಗಿರುತ್ತೆ. ಯಾಕಂದರೆ ದೇವರು ಪ್ರತಿಯೊಬ್ಬರನ್ನ ಒಂದೊಂದು ಕಾರ್ಯಕ್ಕೋಸ್ಕರ ಕರೆದಿದ್ದಾರೆ,
ಒಬ್ಬರಿಗೆ ಒಂದು ಥರ ಟ್ಯಾಲೆಂಟ್ ಇರುತ್ತೆ, ಇನ್ನೊಬ್ಬರಿಗೆ ಬೇರೆ ಥರ ಟ್ಯಾಲೆಂಟ್ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯಾವಾಗ ಈ ಪ್ರೀತಿ ಬರುತ್ತೋ ಬೇರೆಯೊಬ್ಬರನ್ನ ಅರ್ಥ ಮಾಡಿಕೊಳ್ಳುವ ಪ್ರೀತಿ ಸಭೆಯಲ್ಲಿ ಹುಟ್ಟುತ್ತಾ ಬರಬೇಕು. ಯಾರೇ ಎಷ್ಟೇ ಜನ ಇದ್ರೂ ಇವಾಗ ಎಲ್ಲರೂ ಹೇಳೋದೇನಂತಂದರೆ 5 ಬೆರಳು ಅದು ಒಂದಾಗಲ್ಲ. ಆದರೆ ಅದು ಯಾವುದ್ರಲ್ಲಿದೆ? ಆ ಕೈಯಲ್ಲಿದೆ. ಬೆರಳು ಬೇರೆ ಬೇರೆ ಆದ್ರೇನು, ಆದರೆ ಅದು ಯಾವುದ್ರಲ್ಲಿದೆ ಅಂದರೆ ಕೈಯಲ್ಲಿದೆ. ಆ ಕೈ ಯಾರಂತಂದರೆ ದೇವರು. ಆ ದೇವರು ಇಲ್ಲಿ ಯೋಚನೆ ನಮ್ಗೆ ಕೊಡ್ದಿರಾ ಈ ಬೆರಳುಗಳು ಏನೇ ಕೆಲಸ ಮಾಡೋಕ್ಕೆ ಸಾಧ್ಯವಾಗಲ್ಲ. ಅದೇ ಥರನೇ ಸಭೆ ದೇವರಾಗಿದ್ದಾರೆ. ಆ ಸಭೆಯಲ್ಲಿ ಪ್ರತಿಯೊಬ್ಬರು ಕೈಯಾಗಿದ್ದಾರೆ, ಬೆರಳಾಗಿದ್ದಾರೆ. ಆ ಬೆರಳು ಏನಂತಂದರೆ ಎಲ್ಲ ನಾವು ಎಲ್ಲಿ ಇದ್ದೀರಿ ಅಂದರೆ ಕ್ರಿಸ್ತನಲ್ಲಿ ಇದ್ದೀರಿ. ಎಲ್ಲರೂ ಸೇದ್ರೇನೆ ಒಂದು ಯಾವುದಾದ್ರು ವಸ್ತುನ ಎತ್ತಕ್ಕಾಗೋದು. ಆ ಜ್ಞಾನ ಬೇಕಾಗಿದೆ ನಮಗೆ ಸಭೆಯಲ್ಲಿ. ಅದಕ್ಕೆ ಮೊದಲು ಬೇಕಾಗಿರೋದು ಸಭೆಯಲ್ಲಿ ಏನಂತಂದರೆ ದೇವರು ಕೊಟ್ಟಿರೋದು ಪ್ರೀತಿ. ಆ ಪ್ರೀತಿಯಲ್ಲಿ ಏನಂತಂದರೆ ನನಗೆ ಇಷ್ಟ ಇದೆಯೋ ಇಲ್ವೋ, ಆದರೆ ನಾನು ಅರ್ಥ ಮಾಡಿಕೊಳ್ಳುವ ಆ ಪ್ರೀತಿ ನನಗೆ ಸಭೆಯಲ್ಲಿ ಹುಟ್ಟುತ್ತಾ ಬರಬೇಕು. ಇದು ದೇವರು ಕೊಟ್ಟಿರುವ ನಮಗೆ ಸಭೆಯಲ್ಲಿ ಮೊದಲ ಆಜ್ಞೆಯಾಗಿದೆ. ಹಲ್ಲೆಲೂಯಾ. ಇನ್ನೊಂದು ಓದಿ, 11. கரெக்ட். தமிழில் படிக்கிறேன். புறம்பாய் இருக்கிறவர்களை பற்றி யோக்கியமாய் நடந்து ஒன்றிலும் உங்களுக்கு குறைவில்லாது இருக்கும்படி நான் உங்களுக்கு கட்டளையிட்டபடியே அமைதியில் உள்ளவர்களாய் இருக்கும்படி நடவும், உங்கள் சொந்த அலுவல்களை பார்க்கவும் உங்கள் சொந்த ಕೈಗಳಿನಾலே வேலை செய்ய வேண்டும் என்று உங்களுக்கு ಬುದ್ಧಿ சொல்லுகிறேன். ಹಂಗಂತಂದರೆ ಇವಾಗ ನಾವು ಬೇರೆಯೊಬ್ಬರು ಸಭೆಗೆ ಬರಬೇಕು ಇಲ್ವಾ? ಬೇರೆಯೊಬ್ಬರು ಸಭೆಗೆ ಬರಬೇಕು. ಯಾಕಂದ್ರೆ ಪ್ರೀತಿ ಇಲ್ಲಿ ಮಾತ್ರ ಇದ್ರೆ ಸಾಕಾಗಲ್ಲ, ಆಚೆನೇ ಇರಬೇಕು. ಹಂಗಂದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ಸ್ವಾರ್ಥ ಹೇಳ್ಬೋದು, ಆದರೆ ಸ್ವಾರ್ಥ ಹೇಳಿದ ತಕ್ಷಣ ಅವರು ಖಂಡಿತ ಇಲ್ಲಿ ಬರಬೇಕಂತ ಅವಶ್ಯಕತೆ ಇಲ್ಲ ಇಲ್ವಾ? ಪ್ರತಿಯೊಬ್ಬರಿಗೂ ಒಂದೊಂದು ಯೋಚನೆ ಇರುತ್ತೆ. ಪ್ರೀತಿ ಏನಂದ್ರೆ ಬೇರೆಯೊಬ್ಬರನ್ನು ಸಭೆಗೆ ಆಚೆ ಇರೋರ್ನೂ ಅರ್ಥ ಮಾಡಿಕೊಳ್ಳುವ ಪ್ರೀತಿ ಇರಬೇಕು. ಹಂಗಂತಂದ್ರೆ ಇವಾಗ ಯಾಕೆ ಪೌಲ್ ಕೆಲಸ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಚೆನ್ನಾಗಿ ಮಾಡಿಕೊಂಡು ಆರಾಮಾಗಿ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಕೆಲಸ ಮಾಡೋದು ತಪ್ಪ? ಇವಾಗ ಲೈಫಲ್ಲಿ ಇದೆಲ್ಲ ನಡೀತಾ ಇದೆ, ಕೆಟ್ಟತನ ನಡೀತಾ ಇದೆ, ಯೇಸು ಸ್ವಾಮಿ ಬರೋಕ್ಕೆ ಮುಂಚೆ ಇದೆಲ್ಲ ನಡೀತಾ ಇದೆ, ನಾವು ಇಟ್ಕೊಳ್ಬಾರ್ದು ಅಂತಂದರೆ ಇಲ್ಲಿ ಪೌಲ್ ಹೇಳ್ತಾ ಇದ್ದಾರೆ, ನಾವು ಯಾರನ್ನೂ ಕೈ ಚಾಚಬಾರ್ದಂತೆ. ಅದಕ್ಕೆ ನಾವು ಏನು ಮಾಡಬೇಕು? ನಾವು ಕೆಲಸ ಮಾಡಿಕೊಂಡು ನಾವು ಬೇರೆ ಯಾರನ್ನೂ ನಂಬ್ದಿರ ನಾವು ಕೆಲಸ ಮಾಡಿದ್ರೇ ಆ ಅಮೌಂಟಲ್ಲಿ ನಾವೇನು ಬೇಕಂದ್ರೂ ಕೊಡ್ಬೋದು. ದೇವರು ಏನಕ್ಕೆ ನೀವು ಕೊಡ್ರಿ ನಿಮಗೆ ಕೊಡಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂದರೆ, ನೀವು ಯಾವುದನ್ನ ಸಂಪಾದನೆ ಮಾಡ್ತಾ ಇದ್ದೀರಾ ಅದನ್ನು ಕೊಟ್ಟು ನಿಮ್ಮ ಪ್ರೀತಿಯಲ್ಲಿ ಕೊಡೋದ್ರಲ್ಲಿ ನಿಮ್ಮ ಪ್ರೀತಿ ಇದೆ. ಹೆಂಗೆ ಕೊಡ್ತೀರಾ? ಇನ್ನೊಬ್ರ ಹತ್ರ ಸಾಲ ತಗೊಂಡು ಇನ್ನೊಬ್ರಿಗೆ ಕೊಡ್ತೀರಾ? ದೇವ್ರ ಮಕ್ಕಳು ಎಲ್ಲೂ ಸಾಲ ತಗೊಳ್ಬಾರ್ದು. ಅದಕ್ಕೇನು ಮಾಡಬೇಕಾಗಿದೆ? ನಾವು ಯಾರ ಹತ್ರನೂ ಕೈ ಚಾಚಬಾರ್ದು ಅಂತಂದರೆ ನಿಮ್ಮ ಸ್ವಂತ ಕೆಲಸ ಏನಿದೆಯಾ ಕೆಲಸ ಮಾಡಿಕೊಂಡು ಆರಾಮಾಗಿ ಆ ಕೆಲಸದಲ್ಲಿ ನಿಮ್ಮ ಕ್ಯಾರೆಕ್ಟರಲ್ಲಿ ನೀವು ಮಾಡೋ ಕೆಲಸದಲ್ಲಿ ನಿಯತ್ತು ನೋಡಿಸಿ. ಅಲ್ಲಿ ನಿಮ್ಮ ಯಜಮಾನ ಅಲ್ಲಿ ನೋಡಿ ಇಷ್ಟು ಒಳ್ಳೆ ಕೆಲಸಗಾರ ಎಲ್ಲಿ ಸಿಗ್ತಾನೆ? ಅಲ್ಲಿ ನಿಮ್ಮ ದೇವರು ಏನಂತಂದರೆ ನಿಮ್ಮ ಸಂಗಡ ಇದ್ದು ನಿಮ್ಮ ತಲೆಯನ್ನು ಎತ್ತುವಂತ ಮಾಡ್ತಾರೆ. ಹೆಂಗಂತಂದ್ರೆ ಪ್ರೀತಿಯಿಂದ ಆ ಕೆಲಸ ನಾವು ಮಾಡುವಾಗ ಮೊದಲು ಏನು ಬಂತು? ಪ್ರೀತಿ ಬಂತು. ಆ ಪ್ರೀತಿಯಲ್ಲಿ ನಾವು ಏನೇ ಮಾಡೋಕ್ಕೆ ಹೋದ್ರೂ, ಕೆಲಸ ಮಾಡೋಕ್ಕೆ ಹೋದ್ರೇನು ಇಲ್ಲ ಮಾತಾಡೋಕ್ಕೆ ಹೋದ್ರೇನು, ಇವಾಗ ಅನ್ಯ ಜನರು ಅಂದರೆ ಯಾರಂತಂದರೆ ಯೇಸು ಸ್ವಾಮಿ ಗೊತ್ತಿದೆ ಇಲ್ಲ, ಯಾರಿಗೆ ಗೊತ್ತಿಲ್ಲ? ಕಡೆ ಈ ಪ್ರಪಂಚನ ಕಟ್ಟೆ ತನಕ ಎಲ್ಲ ಜಾಗಕ್ಕೂ ಸ್ವಾರ್ಥೆ ಸಾರಿದೆ, ಸ್ವಾರ್ಥ ಹೋಗಿದೆ. ಯೇಸು ಸ್ವಾಮಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಹುಟ್ಟಿದ ಮಕ್ಕಳು ಕೂಡ ಯೇಸು ಸ್ವಾಮಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಕ್ರಿಸ್ಮಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಯೇಸು ಸ್ವಾಮಿ ಹುಟ್ಟಿರೋ ದಿವಸ ಅಂತ. ಆದರೆ ಪ್ರೀತಿ ಅನ್ನೋದೇ ಯಾರಿಗೆ ಏನು ಪ್ರೀತಿ ಅಂದರೆ ಏನಂತ ಅರ್ಥ ಆಗ್ತಾ ಇಲ್ಲ. ದೇವರು ಏನಕ್ಕೆ ಪ್ರಾಣ ಕೊಟ್ಟಿದ್ದಂತ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ದೇವರು ಏನಂತಂದರೆ ಸೇವೆ ನಾವು ಅವ್ರ ಕೆಲಸ ಮಾಡೋರು ನಾವು ಆ ಪ್ರೀತಿನ ಈ ಲೋಕದಲ್ಲಿ ಅವ್ರು ಹೆಂಗೆ ಎಲ್ಲ ರೀತಿಯಲ್ಲಿ ಎಷ್ಟೇ ಜನ ಇನ್ನೊಂದು ಹುಡುಗಿ ಬಂದು ವ್ಯಭಚಾರ ಮಾಡಿದವಳು ನಾನು ಕರ್ಕೊಂಡು ಬಂದು ಮುಂದೆ ಇಡ್ತಾ ಇದ್ದಾರೆ, ಅಲ್ಲಿ ಕೂಡ ಪ್ರೀತಿ ನೋಡ್ತಾ ಇದ್ದಾರೆ. ಒಬ್ಬ ಕಳ್ಳತನ ಮಾಡ್ಕೊಂಡು ಬರ್ತಾ ಇದ್ದಾನೆ, ಒಬ್ಬ ವ್ಯಾಧಿಯಸ್ಥನು ಬರ್ತಾ ಇದ್ದಾನೆ,
ಎಂಥವರಾಗಿ ಬರಲಿ, ಇವರು ಹೃದಯ ಬೇರೆ ಥರ ಇದೆ. ಎಲ್ಲರನ್ನೂ ಪ್ರೀತಿಯಿಂದ ನ್ಯಾಯ ಮಾಡದಿರಾ ಅವ್ರನ್ನ ಕ್ಷಮೆ ಕೊಡ್ತಾ ಇದ್ದಾರೆ. ಇವಾಗ ಪ್ರೀತಿಗೆ ಇನ್ನೊಂದು ಅರ್ಥ ಏನಂತಂದರೆ ಕ್ಷಮಿಸುವುದು. ಯಾರೇ ತಪ್ಪು ಮಾಡಿದ್ರೇನೋ ನೀನು ತಪ್ಪು ಮಾಡಿದೆ ಅಂತ ಹೇಳಕ್ ಬದಿಲು, ಅವನು ತಪ್ಪು ಮಾಡಿದಾನಲ್ಲ ಅವನ ಕ್ಷಮಿಸಿದ್ರೆ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ. ದಂಡನೆ ಅನ್ನೋದು ಅದು ಬಂದು ನಾವು ಶಿಕ್ಷಿಸಿದ್ರೆ ಅವನು ಇನ್ನೊಂದು ತಪ್ಪು ಮಾಡಲ್ಲ ಅಂತ ಇಲ್ಲ. ಆ ಸಮಯಕ್ಕೆ ಕಂಟ್ರೋಲ್ ಆಗತ್ತೆ. ಒಂದು ಕ್ಷಣ ಆ ಕಂಟ್ರೋಲ್ ಮಾಡಿರೋದು ಒಂದೊಂದು ವಿಷಯ ಏನಾಗುತ್ತೆ ಅಂದರೆ ಅದು ಮತ್ತೆ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಆದರೆ ಕ್ಷಮಿಸುವುದು ಏನಂತಂದರೆ ಅದು ನಿತ್ಯಗೂ ಆ ಕೆಲಸ ಮಾಡಲೇ ನಾನು ಬಾರ್ದಂತ ಆ ಕ್ಷಮೆ. ನನ್ನ ಅಪ್ಪ ನನ್ನ ಕ್ಷಮಿಸಿದಾರಲ್ಲ, ನನ್ನ ದೇವರು ಕ್ಷಮಿಸಿದಾರಲ್ಲ, ನಾನು ಮಾಡಿದ ಎಲ್ಲ ಪಾಪಗಳಿಗೆ ದೇವರು ಕ್ಷಮೆ ಕೊಟ್ಟಿದ್ದರಿಂದ ನಾನು ಇಲ್ಲಿ ಸಭೆಗೆ ಬಂದಿರೋದು. ದೇವರು ದಂಡನೆ ಕೊಟ್ಟಿದ್ರೆ ನಾನು ಎಲ್ಲಿರಬೇಕಾಗಿತ್ತು? ನರಕದಲ್ಲಿ ಇರಬೇಕಾಗಿತ್ತು. ದೇವರು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ ದೇವರು ಮಾತ್ರ ನಮ್ಗೆ ಎಲ್ಲರೂ ಕ್ಷಮಿಸಬೇಕು. ಆದರೆ ನಾವು ಯಾರನ್ನೂ ಕ್ಷಮಿಸಬಾರ್ದಂತಂದರೆ ಇಲ್ಲೇ ದೇವರ ಗುಣ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. எப்படி இயேசு சாமியோட கேரக்டர் நம்மள்கிட்ட இல்லை, தேவனோட சாயல் நம்மள்கிட்ட இல்லை. நம்மெல்லாம் சொல்லிக்கிறோம் நம்ம தேவனோட சாயல்ல இருக்கிறோன்ட்டு. ದೇವನೋಡ ಸಾಯಿಲ್ன்றது ವೆರಿ ಶರೀರ ಮಾತ್ರ ಇಲ್ಲ. ನಮ್ಮ ಎಲ್ಲರಿಗಿட்ட ಪ್ರೇಯರ್ பண்ணும்போது ನಾವು ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೀನಿ, ನನ್ನ ಆವಿ ಆತ್ಮ ಶರೀರ ಈ ಮೂವರು ದೇವರನ್ನ ರೂಪವಾಗಿ ಇರಬೇಕು. ದೇವ್ರನ್ನ ರೂಪವಾಗಿ ಇರಬೇಕು. ಈ ಕ್ಯಾರೆಕ್ಟರ್ ಎಲ್ಲ ದೇವ್ರನ್ನ ರೂಪವಾಗಿ ಇರಬೇಕು. ಬರೀ ನನ್ನ ಶರೀರ ಮಾತ್ರ ದೇವರ ರೂಪ ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ನಲ್ಲಿ ಬದಲಾವಣೆ ಆಗಬೇಕು. ಆವಾಗ ಈ ಪ್ರೀತಿ ಕ್ಷಮಿಸುವ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಅವಾಗ ಕ್ಷಮಿಸಬೇಕಂತಂದ್ರೆ ಏನಂತಂದ್ರೆ ನನ್ನ ಫ್ಯಾಮಿಲಿನ ನಾನು ನೋಡಬೇಕು. ಅದಕ್ಕೆ ನಾನು ಕೆಲಸ ಮಾಡಿದ್ರೆ, ನಾನು ಯಾರ ಹತ್ರನೂ ಹೋಗ್ಬಾರ್ದು ಅಂತಂದರೆ ನಾನು ಕೆಲಸ ಮಾಡಿ ನಾನು ದೇವ್ರನ್ನ ಪ್ರೀತಿ ಏನಂತ ಹೇಳ್ಬೋದು ಬೇರೆಯೊಬ್ಬರಿಗೆ. ಆಗ ಪೌಲ್ ಏನು ಹೇಳ್ತಾ ಇದ್ದಾರೆ ಸಭೆಯಲ್ಲಿ, ನೀವು ಕೆಲಸ ಮಾಡಿ ಒಬ್ಬರಿಗೆ ಯಾರಿಗೆ ಕೊರತೆ ಇದೆಯೋ ಹಂಚ್ಕೊಂಡು ಶೇರ್ ಮಾಡಿ. ಇವಾಗ ನಮ್ಮ ಸಭೆ ಹಂಗೆ ಇದೆಯಾ ಇಲ್ವಾ? ನಾನೇ ಸಾಕ್ಷಿಯಾಗಿದ್ದೀನಿ. ಯಾಕಂದರೆ ನೀವೆಲ್ಲ ಕೆಲಸ ಮಾಡಿ ಸಂತೋಷದಿಂದ ಇಲ್ಲಿ ಬಂದು ಸಭೆಗೆ ಒಬ್ರಿಗೊಬ್ರು ಹಂಚ್ಕೊತಾ ಇದ್ದೀರಾ ಇಲ್ವಾ? ಯಾರ ಹತ್ರ ಏನು ಕಡಿಮೆ ಇದೆಯೋ ಅವರು ಒಂಥರ ಕೆಲಸ ಮಾಡಿ ಅದನ್ನೆಲ್ಲ ಎಲ್ಲರ ಕೈನೂ ಸೇರುವಾಗ್ಲೇ ಸಭೆನ ಕಟ್ತಾ ಇದ್ದೀರಿ. ಇವಾಗ ನಮ್ಮ ಸಭೆ ಕಟ್ತಾ ಇದೆಯಾ ಇಲ್ವಾ? ಸಭೆ ಕಟ್ತಾ ಇದೆ. ನಾವು ಸಭೆ ಬದಲಾವಣೆ ಆಗ್ತಾ ಇದೆ. ನಮ್ಮ ಸಭೆ ಬದಲಾವಣೆ ಆಗ್ತಾ ಇರಬೇಕು. ನಮಗೆ ಗೊತ್ತಾಗಬೇಕು, ಅದೇ ಥರ ನಿಮಗೂ ಗೊತ್ತಾಗಬೇಕು. ದೇವರು ನಿಮ್ಮ ಮೂಲಕ ದೇವರು ಏನು ಸಭೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಬರೀ ದೇವರು ಕೊಡೋದ್ರಲ್ಲಿ ನೋಡ್ತಾ ಇದ್ದಾರೆ. ಒಂದು ಕಾಣಿಕೆ ಬಾಕ್ಸ್ ಇಟ್ಟಿದ್ದಾರೆ. ಎಲ್ರಿಗಿಂತ ಯಾರು ನನ್ನ ಲೈಫಲ್ಲಿ ಜೀವಿತದಲ್ಲಿ ಎಲ್ಲನೂ ಕೊಟ್ಟಿದ್ದಾರೋ ಅವರೇ ಜಾಸ್ತಿ ಕೊಟ್ಟಿರೋದಂತೆ. ಹಂಗಂತಂದರೆ ನಾವು ಏನೇ ಕೈ ಮುಟ್ಟಿದ್ರೇನೋ, ನನ್ನ ಹತ್ರ ಏನೇ ಇಲ್ಲ ಅಂದ್ರೇನೋ ನನ್ನ ಕೈ ಇದೆಯಲ್ಲ, ನಾನು ಬಂದು ಎಲ್ಲ ಕೈ ಕೊಡುವಾಗ ಅದಿನೇ ಮೊದಲು ಪ್ರೀತಿ. ಯಾರು ಎಷ್ಟು ಕೊಟ್ರಂತ ಮುಖ್ಯ ಇಲ್ಲ. ನಾನು ಇದೀನಲ್ಲ, ಯೇಸು ಸ್ವಾಮಿ ಕೆಲಸಕ್ಕೆ ನಾನು ಮಾಡ್ತೀನಲ್ಲ, ನನ್ನ ಶರೀರ ಆತ್ಮ ಶರೀರ ಮೂಲಕ ಪೂರ್ತಿ ನಾನು ಕೊಟ್ಟಿದ್ದೀನಲ್ಲ. ದೇವರು ಈ ಹೃದಯನೇ ನೋಡ್ತಾ ಇದ್ದಾರೆ. ದೇವರು ಈ ಹೃದಯನೇ ನೋಡ್ತಾ ಇರೋದು. ಅವಾಗ ದೇವರಿಗೆ ಏನು ಇಷ್ಟ ಅಂತಂದರೆ ಮೊದಲು ನೀವು ಮುಖ್ಯ, ನಿಮ್ಮ ಶರೀರ ಮುಖ್ಯ, ನಿಮ್ಮ ಸಂತೋಷ ಮುಖ್ಯ, ನೀವು ಕೊಡೋ ಬೇರೆಯೊಬ್ಬರಿಗೆ ಪ್ರೀತಿ ಅದು ಮುಖ್ಯ. ಯಾರು ಮಾತಾಡೋಕ್ಕಿಲ್ಲ. ಒಂದು ಹಾಸ್ಪಿಟ್ಲಲ್ಲಿ ಯಾರೇ ಒಬ್ಬಟ್ಟನಾಗಿ ಅಡ್ಮಿಟ್ ಆಗಿದ್ರೆ ಕೂಡ ಡಾಕ್ಟ್ರು ಬರ್ಬೋದು, ಯಾರೇ ಬಂದ್ರೂ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ನೀನು ಚೆನ್ನಾಗಿದೆಯಾ ಅಂತ ಕೇಳೋಕ್ಕೆ ಒಬ್ಬರು ಮನುಷ್ಯರು ಬೇಕು. ಆ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಮಾತ್ರ ಅವನ ಮನಸ್ಸು ಸಂತೋಷದಿಂದ ಅವನ ಸಮಾಧಾನ ಹೊಂದ್ತಾನೆ. ಯಾರು ಇಲ್ಲ, ಬರೀ ಖರ್ಚು ಮಾಡ್ತಾ ಇದ್ದಾರೆ. ಸ್ವಂತ ಮಕ್ಕಳು ಬಂದಿಲ್ಲ, ಫೋನಲ್ಲಿ ನಾನು ಬರ್ತೀನಿ ಅಂತ ಅಂದ್ರೇನು ಆ ಮನುಷ್ಯನಿಗೆ ಸಂತೋಷ ಇಲ್ಲ. ಆದರೆ ಎಷ್ಟೇ ಜನ ಮಕ್ಕಳು ಇದ್ರೆ ಎಲ್ಲರೂ ಬಂದು ನೋಡಿ ಅವ್ರನ್ನ ಬಂದು ಚೆನ್ನಾಗಿದೆ ಅಂತ ವಿಚಾರಣೆ ಮಾಡುವಾಗ ಆ ಪ್ರೀತಿ ಅದು ಬದಲಾವಣೆ ಆಗೋದು. ಇದೇ ದೇವ್ರನ್ನ ಪ್ರೀತಿ. ಒಬ್ರಿಗೊಬ್ರು ಭೇಟಿಯಾಗಿ, ಇವಾಗ ಕೆಲಸ ಮುಖಾಂತರ ಇನ್ನೊಬ್ಬರನ್ನ ಭೇಟಿ ಮಾಡ್ಬೋದು. ನಮ್ಮ ದೇವರು ಯಾರಂತ ಮಾತಲ್ಲಿ ಹೇಳ್ದಿರಾ ನಾವು ಮಾಡೋ ಕೆಲಸದಲ್ಲಿ ಹೇಳ್ಬೋದು. ಕರೆಕ್ಟ್ ಅಲ್ಲ? ನಾವು ಮಾಡೋ ಕೆಲಸದಲ್ಲಿ ಹೇಳ್ಬೋದು. ಇದೇ ಪೌಲ್ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಮಾಡಿದ್ರೇನು ದೇವರಿಗೆ ಅಂತ ಮಾಡಿ ಸಂತೋಷವಾಗಿ ಅನುಭವಿಸಿ. ನೀವು ಕೆಲಸ ಮಾಡ್ತೀರಾ, ಏನೇ ಇದು ಸೇವಿಂಗ್ಸ್ ಮಾಡ್ತೀರಾ, ಎಲ್ಲ ಯಾವುದಕ್ಕೋಸ್ಕರ? ದೇವ್ರಿಗೋಸ್ಕರ. ಕಷ್ಟಕಾಲ ಯಾರಿಗೆ ಅಂತಂದರೆ ದೇವ್ರನ್ನ ಕಡೆಗೆ ತಿರುಗ್ದಿರ ಇರೋರು ಜನಗೆ ಮಾತ್ರ ಕಷ್ಟಕಾಲ. ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರೂ ಅವ್ರ ಕೈಯಲ್ಲಿ ನಿಲ್ಲಲ್ಲ.
ಅವ್ರು ಏನೇ ಮಾಡಿದ್ರೂ ಅವ್ರಿಗೆ ಸಂತೋಷ ಸಮಾಧಾನ ಇಲ್ಲ. ಅಂಥವ್ರಿಗೆ ಯಾರು ಬೇಕು, ಯಾರು ಸಾಕ್ಷಿಗಳ ಬೇಕಂದ್ರೆ ನೀವೇ ಸಾಕ್ಷಿಗಳಾಗಿರ್ಬೇಕು. ನೀವು ಬೆಳಕಿನ ಮಕ್ಕಳು. ಈ ವಾಕ್ಯ ಎಲ್ಲ ಹೇಳೋದಲ್ಲ ಯಾರಿಗೆ ಅಂತಂದ್ರೆ ಅದು ಕತ್ತಲೆಯಲ್ಲಿ ಇರೋರಿಗೆ ದೇವ್ರು ಹೇಳ್ತಾ ಇರೋದು. ಸಭೆಯಲ್ಲಿ ನೀವು ದೇವ್ರ ಮಕ್ಕಳು ಬೆಳಕಾಗಿದ್ದೀರಂತೆ ವಾಕ್ಯ ಹೇಳ್ತ. ಹಲ್ಲೆಲೂಯಾ. ನೆಕ್ಸ್ಟ್ ಓದನ್ನ 12 ಓದಿ 13. ಸಹೋದರರೇ, ನಿದ್ರೆ ಹೋಗುವವರಿಗೆ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಿಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. அன்றியும் சகோதரரே, நித்திரை அடைந்தவர்கள் மித்தம் நீங்கள் நம்பிக்கை அற்றவர்களான மற்றவர்களைப் போல துக்கித்து அறிவில்லாதிருக்க எனக்கு மனதில்லை. இயேசுவானவர் மரித்து பின்பு எழுந்திருந்தார் என்று விசுவாசிக்கிறோமே. அப்படியே இயேசுவுக்குள் நித்திரை அடைந்தவர்களை தேவன் ಅವರೋಡ ಕೂಡ ಕೊಂಡು வருவார். ನಾವು ಯಾರಾದ್ರೂ ಸತ್ತೋಗಿದ್ರೆ ಅವ್ರನ್ನೇ ನೆನಪು ಮಾಡ್ಕೊಂಡಿರ್ತೀರಾ? ಎಷ್ಟೋ ಜನ ನಾವು ನೋಡಿದ್ದೀರಿ, ಸತ್ತೋಗಿರೋ ಫೋಟೋನ ನೋಡಿಕೊಂಡು ಅವ್ರ ಲೈಫು ಹೆಂಗ ನಮ್ಮ ಜೊತೆಲಿ ಇದ್ರು ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ಇನ್ನೂ ಎಕ್ಸ್ಟ್ರೀಮು, ಯೇಸು ಸತ್ತೋಗಿರೋ ಫೋಟೋನ ಇಟ್ಕೊಂಡು ಅದಕ್ಕೆ ಪೂಜನೆ ಮಾಡೋದು ಎಲ್ಲ ಮಾಡೋದು ಏನೇ ಇದ್ರೂ ಯೇಸು ಸ್ವಾಮಿನ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಎದ್ದಿದ್ದಾರಂತೆ. ಎಲ್ಲಿಂದ ಎದ್ದಿದ್ದಾರೆ? 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾರೆ. ಅವಾಗ ಅವ್ರು ಎಲ್ಲಿದ್ದಾರೆ ಅಂತಂದರೆ ನಮ್ಮ ಹೃದಯದೊಳಗೆ ಇದ್ದಾರೆ, ನಮ್ಮನ್ನ ದಾರಿ ನಡೆಸೋಕ್ಕೆ ಇದ್ದಾರೆ. ಸೊ ಇವಾಗ ಸತ್ತೋಗಿರೋರು ಹೆಂಗಿದ್ದಾರೆ ಅಂತಂದರೆ, ಇವಾಗ ಸಭೆ ಆಚೆ ಇರೋರನ್ನ ನೋಡಿ ಅವರು ಹೆಂಗಿದ್ದಾರೆ ಅಂತಂದರೆ ಸತ್ತೋಗಿರೋ ಥರ ಇರ್ತಾರೆ. ಅವ್ರು ನಡೆದ್ರೇನು ಏನು ಮಾತಾಡ್ತಾ ಇದ್ದಾರೆ, ಹೆಂಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಜ್ಞಾನನೇ ಇರಲ್ಲ ಅವ್ರಿಗೇನಂತಂದರೆ ಮನಿ ಮನಿ ಮನಿ. ಯಾರ ಹತ್ರ ಮಾತಾಡಿದ್ರೇನು ಇವ್ರ ಹತ್ರ ನಾನು ಹೆಂಗೆ ಸಂಪಾದನೆ ಮಾಡಬೇಕು, ಇವ್ರ ಹತ್ರ ನನಗೆ ಏನು ಲಾಭ ಇದೆ, ನಾನು ಇವ್ನಿಗೆ ಖರ್ಚು ಮಾಡಿದ್ರೆ ಏನು ಇದೆ, ಎಲ್ಲ ಏನಂತಂದರೆ ಡೆವಲಪ್ಮೆಂಟು, ಮನಿ ಡೆವಲಪ್ಮೆಂಟೇ ಇರುತ್ತೆ ಹೊತ್ತು ಆತ್ಮದಲ್ಲಿ ಜೀವಿಸುವವರ ಯೋಚನೆ ಹೆಂಗಿರುತ್ತಂದರೆ ಇವ್ರಿಗೆ ಸಹಾಯ ಮಾಡಿದ್ರೆ ನನಗೆ ಪರಲೋಕದಲ್ಲಿ ಏನು ಸಿಗತ್ತೆ, ಇವ್ರಿಗೆ ನಾನು ಹೆಲ್ಪ್ ಮಾಡಿದ್ರೆ ನನಗೆ ಸಮಾಧಾನ ಸಿಗತ್ತಾ. ಸಭೆಯಲ್ಲಿ ಇರೋರಿಗೂ ಸಭೆಗೆ ಆಚೆ ಇರೋರಿಗೂ ಏನು ವ್ಯತ್ಯಾಸ ಅಂತಂದರೆ ಅವರು ಏನೇ ಮಾಡಿದ್ರೇನು ಅವರು ಸ್ವಂತ ಲಾಭಕ್ಕೋಸ್ಕರ ಮಾಡ್ತಾರೆ. ಅದು ಸತ್ತೋಗಿರೋದು ಕೆಲಸ. ನಾವು ಏನೇ ಮಾಡಿದ್ರೂ ಏನು ಗೊತ್ತಾ, ಇನ್ನೊಬ್ರು ಚೆನ್ನಾಗಿರ್ಬೇಕಂತ ಮಾಡ್ತಾ ಇದ್ದೀರಿ. ಇದು ದೇವ್ರನ್ನ ಕೆಲಸ. ಇವಾಗ ನಾವೇ ಯಾವುದ್ರಲ್ಲಿ ಇದ್ದೀರಂತ ಯೋಚನೆ ಮಾಡಿದ್ರೆ, ಇವಾಗ ಸಭೆಯಲ್ಲಿ ಇದ್ದೀರಲ್ಲ, ನಮಗೆ ಯಾವ ಥರ ಯೋಚನೆ ಬಂದಿದ್ದಿದೆ? ಇವಾಗ ಸಭೆಗೆ ನಾವು ಕರ್ಕೊಂಡು ಬರ್ತೀರಂದ್ರೆ ಈ ಫ್ಯಾಮಿಲಿ ಚೆನ್ನಾಗಿರಬೇಕು ಇಲ್ವಾ? ಈ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತಲೇ ನಾವು ಕರ್ಕೊಂಡು ಬರೋದು. ಚೆನ್ನಾಗಿರ್ಬೇಕಂತ ಅಂತಂದರೆ ಏನು, ಎಲ್ಲ ರೀತಿಯಲ್ಲಿ ಒಂದು ಸಂತೋಷ ಸಮಾಧಾನ. ನನಗೆ ಏನೇ ಬಂದ್ರೂ, ಕಷ್ಟ ಬಂದ್ರೂ ದೇವ್ರು ನೋಡ್ಕೊತಾರೆ. ನನಗೇನೇ ದುಃಖ ಬಂದ್ರೂ ದೇವ್ರು ನೋಡ್ಕೊತಾರೆ. ಆ ನಂಬಿಕೆ ಯಾರ ಮೇಲೆ ಇಡೋದು? ಹಣದ ಮೇಲೆನಾ, ದೇವ್ರ ಮೇಲೆನಾ? ಹಾಸ್ಪಿಟ್ಲ್ ಮೇಲೆನಾ, ದೇವ್ರ ಮೇಲೆನಾ? ನನಗೆ ಲೋಕದ ಮೇಲೆ ಏನು ನಂಬಿಕೆ ಇದೆಯೋ ಅದು ಸತ್ತೋಗಿರೋದು ಕೆಲಸ ಅದು. ಆದರೆ ಏನೇ ನಡೀಲಿ, ನನಗೇನೇ ಪ್ರಾಬ್ಲಮ್ ಬರಲಿ, ಈ ನನ್ನ ದೇವರ ಕೈಯಿಂದ ಎಲ್ಲನೂ ಸಾಧ್ಯ ಮಾಡೋ ಕೆಲಸ ಸಾಧ್ಯ ಅಂತಂದರೆ ನಾವು ಯಾವ್ದ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅಂದರೆ ಜೀವದ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಇದಕ್ಕೆ ಅಳಿವೇ ಇಲ್ಲಂತೆ. ನಾವು ಸತ್ತೋಗಿರೋದ ಮೇಲೆ ನಂಬಿಕೆ ಇಟ್ಟರೆ ಸತ್ತೋಗಿರುವ ಯೋಚನೆ ಬರೋದು ನನಗೆ. ಅವಾಗ ಏನೇ ಮಾಡಿದ್ರೂ ಯಾರ ಮೇಲೆ ನಾನು ನಂಬಿಕೆ ಇರಲ್ಲ. ಯಾವುದಾದ್ರು ಒಬ್ರ ಹತ್ರ ನಾವು ಒಂದು ಏನಾದರೂ ಕೊಟ್ಬಿಟ್ರೆ ಭಯ, ಮತ್ತೆ ಅವನು ಕೊಡ್ತಾನೋ ಇಲ್ವೋ, ಮತ್ತೆ ಅವನು ನನಗೆ ಹೆಲ್ಪ್ ಮಾಡ್ತಾನೋ ಇಲ್ವೋ. ಒಂದು ಜಾಗದಲ್ಲಿ ನಾನು ಸುಮಾರು ಫಂಕ್ಷನ್ ಮಾಡ್ತಾರೆ. ಫಂಕ್ಷನ್ ಮಾಡುವಾಗಲ್ಲ, ಇವಾಗ ನಾನು ಒಂದು ಫಂಕ್ಷನ್ ಮಾಡಿದ್ದೀನಿ, ಎಷ್ಟೋ ಫಂಕ್ಷನ್ಗೆ ಹೋಗಿದ್ದೀನಿ, ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಆದರೆ ನನ್ನ ಫಂಕ್ಷನ್ಗೆ ಬರ್ತಾ ಇದ್ದಾರೆ, ಎಷ್ಟು ಕೊಡ್ತಾರೋ ನನಗೆ ಗೊತ್ತಿಲ್ಲ, ಆ ಯೋಚನೆನೇ ಬಂದಿಲ್ಲ. ಆದರೆ ನಮ್ಮ ಫ್ಯಾಮಿಲಿ ರಿಲೇಷನ್ ಎಲ್ಲ ಹೇಳ್ತಾ ಇದ್ದಾರೆ, ಅವರೆಲ್ಲ ಇದಕ್ಕೋಸ್ಕರನೇ ನಾನು ಅವ್ರಿಗೆ ಇಷ್ಟು ಮಾಡಿದೆ, ಅವ್ರು ನಮಗೆ ಇದು ಮಾಡಲೇಬೇಕು ಹಂಗಂತ ಯೋಚನೆ ಆ ಥರ ಇದೆ. ಈ ಥರ ಎಲ್ಲ ಯೋಚನೆ ಮಾಡ್ತಾರಾ? ಒಂದು ಬುಕ್ಕಲ್ಲಿ ಬರ್ದಿಡ್ತಾ ಇದ್ದಾರೆ, ಇವ್ರು ಇಷ್ಟು ಕೊಟ್ಟಿದ್ದಾರೆ ಅಂತ. ಅದಕ್ಕಿಂತ ಜಾಸ್ತಿ ಮಾಡಿದ್ರೂ ನನಗೆ ಚಿಂತೆ ಇಲ್ಲ, ಅದಕ್ಕಿಂತ ಕಡಿಮೆ ಮಾಡಿದ್ರೂ ಚಿಂತೆ ಇಲ್ಲ. ಯಾವತ್ತು ದೇವ್ರ ಮಕ್ಕಳು ಎಲ್ಲಿ ಕಡಿಮೆ ಮಾಡಲ್ಲ ಅಂತ ಮಾತ್ರ ನನಗೆ ದೇವ್ರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅದು ಕರೆಕ್ಟಾ, ಅದು ಸರಿನಾ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಭಯ, ನಾಳೆ ಕುರಿತ ಅದ್ರ ಭಯದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಒಂದು ಚೀಟಿ ಹಾಕಿದ್ರೇನೋ ಇಲ್ಲ ಏನೇ ಒಂದು ಮಾಡಿದ್ರೇನೋ ನನಗೆ ನಾಳೆಗೆ ಅದು ಹೆಲ್ಪ್ ಆಗುತ್ತೆ ಅಂತ ಒಂದು ನಂಬಿಕೆ. ಯಾವ್ದ ಮೇಲೆ? ಹಣದ ಮೇಲೆ ನಂಬಿಕೆ. ಆದರೆ ದೇವ್ರ ಮಕ್ಕಳು ಏನಂತ ಅಂದರೆ ಇದು ನಾಳೆ ಕಾಪಾಡತ್ತಂತ ಇಲ್ಲ, ಅದು ಹಾಕಿ ಬಿಡೋಣ
ಅದು ಒಂದು ಬೀಜ. ಯಾವುದೇ ಇದ್ರೂ ಅದು ಒಂದು ಬೀಜ. ಅದು ನಾಳೆ ನನಗೆ ಬೇಕಾಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಅದು ದೇವರು ಇಟ್ಟಿದ್ದಾನಲ್ಲ, ಯಾರಿಗಾದ್ರೂ ಉಪಯೋಗಿಸ್ತಾರೆ. ಅದು ನನಗೆ ಮಾತ್ರ ಇಲ್ಲ, ನನ್ನ ಸಂತತಿಗೂ ಉಪಯೋಗ ಆಗ್ಬೋದು. ನಾವು ಇಡೋ ಬೀಜ ನನಗೆ ಸಿಗತ್ತೆ ಅಂತ ಅನ್ನೋದು ಸತ್ತೋಗಿರೋ ಕೆಲಸ. ಆದರೆ ನಾನು ಇಡೋ ಬೀಜ ಎಲ್ಲ ನನ್ನ ಲೈಫು, ನನ್ನ ಜನ್ರೇಷನ್ ಎಲ್ಲ ಪ್ರತಿಯೊಂದು ಜನ್ರೇಷನ್ಗೂ ಅದು ಉಪಯೋಗ ಮಾಡ್ತಾ ಇರೋದು ಯಾರ ಯೋಚನೆ? ದೇವ್ರನ್ನ ಯೋಚನೆ. ಅವಾಗ ಸೇವಿಂಗ್ಸ್ ಅನ್ನೋದು ಈ ಮಟ್ಟಕ್ಕೆ ನಾನು ಸತ್ತೋಗಿದ್ಮೇಲೆ ಲೈಫ್ ಇನ್ಸೂರೆನ್ಸ್ ಬಂದು ಏನು ಪ್ರಯೋಜನ? ಅವಾಗ ಯಾವ್ದ ಮೇಲೆ ನಾನು ಇಟ್ಟಿರೋ ನಂಬಿಕೆ? ನನ್ನ ಮಕ್ಕಳನ್ನ ನಾನು ಕಾಪಾಡಬೇಕಂತ ಮೈಂಡ್ ಇದೆ, ಆದರೆ ಯೋಚನೆ ಮಾಡೋದು ಸತ್ತೋಗಿರೋ ಜಾಗದಲ್ಲಿಂದ ನಾನು ಯೋಚನೆ ಮಾಡ್ತಾ ಇರೋದು. ಆದರೆ ದೇವರ ಆತ್ಮೆಯಿಂದ ಯೋಚನೆ ಮಾಡ್ತಾ ಇದ್ರೆ ನಾನು ಇಡೋದು ನನ್ನ ಲೈಫು, ದೇವರು ವಾಗ್ದಾನ ಕೊಡ್ತಾರೆ, ನಿನ್ನ ಲೈಫ್ ಹೆಂಗಂತಂದರೆ ಆಕಾಶನ ನೋಡು, ನಕ್ಷತ್ರನ ನೋಡು, ಅದು ಹೆಂಗೆ ಬದಲಾವಣೆ ಆಗಿದೆ, ನಿನ್ನ ಸಂದಿದಿ ಆ ಥರ ಬದಲಾವಣೆ ಆಗುತ್ತೆ. ಆ ವಾಗ್ದಾನ ನಾನು ನಂಬ್ಕೊಂಡಿದ್ರೆ ಇವಾಗ ನಾನು ಹಾಕೋ ಬೀಜ ಎಲ್ಲದಕ್ಕೂ ಹೆಂಗಂತಂದರೆ ಎಲ್ಲರಿಗೂ ಉಪಯೋಗ ಆಗತ್ತೆ. ನೀವು ಇಡುತ್ತಾ ಇರೋ ಒಂದೊಂದು ಬೀಜನೂ ಅದು ವೇಸ್ಟೇಜ್ ಆಗದೇ ಇಲ್ಲ. ನೀವು ಒಂದು ಮಾತಾಡ್ತೀರಲ್ಲ, ಅದು ವೇಸ್ಟ್ ಆಗಲ್ಲ. ನಾನು ಅದಕ್ಕೆ ಮಾತಾಡುವಾಗ ತುಂಬ ಜಾಗ್ರತೆಯಾಗಿ, ಅದು ಸಭೆ ಮಕ್ಕಳು ಒಬ್ರ ಹತ್ರ ಮಾತಾಡುವಾಗ ಜಾಗ್ರತೆಯಾಗಿ ಮಾತಾಡಿ. ನೆಗೆಟಿವ್ ಮಾತ್ರ ನಿಮ್ಮ ಬಾಯಲ್ಲಿಂದ ಬರಲೇಬಾರ್ದು. ಯಾಕಂದರೆ ನೀವು ಯಾವುದು ಮಾತಾಡ್ತೀರೋ ಅದು ಚಾಕು ಅಂತೆ. ಬೇರೊಬ್ಬರು ಮಾತಾಡೋದು ಪರವಾಗಿಲ್ಲ, ಕೆಲವೊಬ್ರು ಶಾಪ ಅದು ನಡೆಯುತ್ತೋ ಅಂತ ಭಯ ಇರುತ್ತೆ. ಆದರೆ ದೇವ್ರ ಮಕ್ಕಳು ಶಾಪ ಮಾಡಲೇಬಾರ್ದು, ಆಶೀರ್ವಾದ ಮಾಡ್ಬೇಕು. ದೇವರು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನೀವು ಒಂದು ಫ್ಯಾಮಿಲಿಗೆ ಹೋದರೆ ಆಶೀರ್ವಾದ ಮಾಡಿ ಅಂತ. ಯಾಕಂದರೆ ನೀವು ಹೇಳೋ ಆಶೀರ್ವಾದ ಅವ್ರ ಫ್ಯಾಮಿಲಿಗೆ ಹೋಗತ್ತೆ ಅಂತ. ಅವಾಗ ದೇವ್ರ ಮಕ್ಕಳು ನಾವೇನಂತಂದರೆ, ಒಂದು ಕೆಟ್ಟ ಮಾತು ಅನ್ನೋದಂದರೆ ಏನಂತಂದರೆ ಶಾಪ ಮಾಡಲೇಬಾರ್ದು. ನಾವು ಇವಾಗ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು. ಒಬ್ಬರು ಸಾಯೋ ಮೂಮೆಂಟಲ್ಲಿ ಇದ್ರೂ ಇವರು ಸತ್ತೋಗ್ಬಿಡ್ತಾರೆ ಅಂತ ನನ್ನ ಬಾಯಲ್ಲಿ ಬರಲೇಬಾರ್ದು. ದೇವರು ಹೆಂಗಿದ್ದಾನೆ? ಜೀವಾತ್ಮವಾಗಿ ಎಬ್ಬರಿಸೋರಾಗಿದ್ದಾರೆ. ಯಾರು ಸತ್ತೋಗ್ಬಾರ್ದು. ಸತ್ತೋಗ್ಬೇಕಂತಾನೆ ದೇವ್ರ ಚಿತ್ತ ಅಂತಂದರೆ ಅವ್ರು ಏನಿಗೆ ಪ್ರಾಣ ಕೊಡಬೇಕು? ಅವರು ಪ್ರಾಣ ಕೊಟ್ಟು ನಮ್ಮನ್ನು ಬಿಡಿಸೋಕ್ಕೋಸ್ಕರ. ದೇವರು ಪ್ರಾಣ ಕೊಟ್ಟಿರೋದು ಯಾರಿಗೋಸ್ಕರ? ಸತ್ತೋಗಿರೋ ದಾರಿಯಲ್ಲಿ ಇರೋರ ನಮ್ಮನ್ನ ಅವರು ಬಿಡಿಸೋಕ್ಕೋಸ್ಕರ ಅವ್ರ ಜೀವ ಕೊಟ್ಟಿದ್ದಾರೆ. ಇವಾಗ ಜೀವ ಆತ್ಮನವಾಗಿ ಬಂದಿರೋದು ಯಾರಂತಂದ್ರೆ ಯೇಸು ಸ್ವಾಮಿ. ಇವಾಗ ನಾವೆಲ್ಲ ಸತ್ತೋಗಿರೋ ದಾರಿಯಲ್ಲಿ ಇದ್ದವ್ರನ್ನ ಇವಾಗ ಜೀವ ಕೊಟ್ಟಿದ್ದಾರೆ. ಇವಾಗ ನಾವು ಪರಲೋಕ ಹೋಗೋದು ಗ್ಯಾರಂಟಿನಾ ಇಲ್ಲ ಡೌಟಾ? ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಹೇಳ್ತಾ ಇದ್ದಾರೆ, ನೀವು ಸೈತಾನ್ನ ಬಿಡುಗಡೆ ಮಾಡೋದ್ರಲ್ಲೋ ಇಲ್ಲ ಪ್ರವಾದಿ ಹೇಳೋದ್ರಲ್ಲೋ ನೀವು ಸೈತಾನ ಓಡೋಗೋದ್ರಲ್ಲೋ ಅದನ್ನ ನೋಡಿ ಖುಷಿ ಪಡಬೇಡಿ. ನಿಮ್ಮ ಹೆಸರು ಜೀವ ಪುಸ್ತಕದಲ್ಲಿ ಬರ್ದಿದೆ, ಅದಕ್ಕೋಸ್ಕರ ಸಂತೋಷ ಪಡಿ ಅಂತ ಹೇಳ್ತಾರೆ. உங்க பேரு பரலோகத்துல எழுந்திருக்குது இல்லையா, அதை நினைச்சு சந்தோஷப்படுங்க. பிசாசு உங்களை பார்த்து ஓடுறத பார்த்து, நீங்க தீர்க்க தரிசனம் சொல்றத பார்த்து அதெல்லாம் பார்த்து கவலைப்படாதீங்க, அதெல்லாம் பார்த்து நீங்க ಸಂತೋಷಪಡಾதீங்க. உங்க பேரு ನಿಮ್ಮ ಹೆಸರು ಪರಲೋಕದಲ್ಲಿ ಬರ್ದಿದೆ, ಅದೇ ಮುಖ್ಯ. ಸಭೆಗೆ ಬಂದಿದ್ದೀರಾ ಅಂದರೆ ಸಭೆಯಲ್ಲಿ ಒಂದು ಕೆಟ್ಟ ದಾರಿಯಲ್ಲಿ ಇದ್ದವರು ನಾವು ಒಳ್ಳೆ ದಾರಿಗೆ ಕರ್ಕೊಂಡು ಬಂದಿರೋದು ಏನಕ್ಕೆ ಅಂತಂದರೆ ನಿತ್ಯ ಜೀವ ದಾರಿಗೆ ಕರ್ಕೊಂಡು ಬಂದಿದ್ದಾರೆ. ಅವರು ಸೇರಿಸ್ಬಿಟ್ಟಿದ್ದಾರೆ. ನಿಮ್ಮ ಹೆಸರು ಎಲ್ಲ ಸೇರಿಸಿದ್ದಾರೆ ಅಂದರೆ ಜೀವ ಪುಸ್ತಕದಲ್ಲಿ ಬರೆದಿಟ್ಟಿದೆ. ಅವಾಗ ಪ್ರೀತಿ ಕೊಟ್ಟಿದ್ದೀರಿ. ಇದೆಲ್ಲ ಪರಲೋಕದಲ್ಲಿ ಏನನ್ನೆಲ್ಲ ಇದೆ? ಪ್ರೀತಿ ಇದೆ, ಕ್ಷಮೆ ಇದೆ. ಇವಾಗ ಏನಿದೆ? ಒಬ್ಬ ಸತ್ತೋಗಿರೋನ್ನ ಎಬ್ಬರಿಸೋ ಅಧಿಕಾರ ದೇವರು ನಮ್ಮಲ್ಲಿ ಕೊಟ್ಟಿದ್ದಾರೆ. ஒவ்வொரு மாத்தல்லி சாய்ஸ்போது கரெக்டா? நிறைய பேர் சொல்லுவாங்க, நீ அடிச்சிருந்தாலும் நான் ஏற்றி நின்றுருப்பேன், ஆனால் நீ இப்படி ஒரு வார்த்தை சொல்லிட்டு பாரு என்னால் தாங்க முடியல. அதுக்கோசரமே ஒரு 10 வருஷம் 20 வருஷம் பேசாமல் இருக்கிற ஃபேமிலி கூட பார்த்துருக்கு. அப்படின்னா ஒரு பேச்சில் ஒருத்தரை ಸಾಗಡಿಕೆ முடியும்னா ಒಬ್ಬ ಮಾತಲ್ಲಿ ಒಬ್ಬರನ್ನ ಸಾಯಿಸುವ ರೀತಿ ಮಾಡಬಹುದಂದರೆ ಒಬ್ಬ ಮಾತಲ್ಲಿ ಜೀವನೂ ಉಳಿಸಬಹುದು. ಒಬ್ಬ ಮಾತಲ್ಲಿ ಜೀವನೂ ಉಳಿಸಬಹುದು. ಸತ್ತೋಗಿರೋನನ್ನ ಜೀವ ಉಳಿಸಿ ಒಳ್ಳೆ ದಾರಿಯಲ್ಲೂ ಕರ್ಕೊಂಡು ಬರ್ಬೋದು. ಎಲ್ಲಿ ಕೊಟ್ಟಿದ್ದಾರೆ ದೇವರ ಅಧಿಕಾರ? ನಮ್ಮ ನಾಲಿಗೆಯಲ್ಲಿ ಕೊಟ್ಟಿದ್ದಾರೆ. ಕೆಟ್ಟತನ ಮಾಡೋರಿಗೆ ಅವನಿಗೆ ಇನ್ವೆಸ್ಟ್ಮೆಂಟ್ ಏನಂತಂದರೆ, ಈ ರೌಡೀಸ್ಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಏನಂತಂದರೆ ಬರೀ ಮಾತಲ್ಲೇ, ಬರೀ ಅವ ಮೇಂಟೈನ್ ಮಾಡೋದ್ರಲ್ಲೇ. ಎಲ್ಲರಿಗೂ ಆ ಥರ ಭಯ ಇಟ್ಟಿನೇ ಏನು ಮಾಡ್ತಾರೆ? ಅವ್ರ ಕಾರ್ಯವನ್ನು ಅವರು ಸ್ವಂತವಾಗಿ ಎಲ್ಲ ಮಾರ್ಪಡಿಸ್ತಾರೆ. ಆದರೆ ದೇವ್ರ ಮಕ್ಕಳು ಏನಂತಂದರೆ, ಇವಾಗ ನಮ್ಮ ಮಾಂಸದಿಂದ ರಕ್ತದಿಂದ ಹೋರಾಟ ಮಾಡೋರಲ್ಲ, ಇವಾಗ ಆ ಮಾಂಸ ರಕ್ತನ ಆಳ್ಗೆ ಮಾಡೋ ಸೈತಾನಿಗೆ ಇವಾಗ ನಾವು ಅಧಿಕಾರ ಮಾಡ್ತಾ ಇದ್ದೀರಿ.
ಇವಾಗ ಯಾರು ಸತ್ತೋರ್ಗೋ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರೋ ನಾವು ಅಧಿಕಾರ ಮಾಡುವಾಗ ಅವನು ಆ ಶರೀರನ ಬಿಟ್ಟು ಹೋಗ್ತಾನೆ. ಇವಾಗ ಆ ಆತ್ಮ ಎಲ್ಲೂ ಬರ್ತಾ ಇದೆ, ದೇವರ ಕಡೆಗೆ ಬರ್ತಾ ಇದೆ, ಸಭೆ ಕಡೆಗೆ ಬರ್ತಾ ಇದೆ. ಅವಾಗ ಸತ್ತೋಗಿರನ್ನ ಎಲ್ಲಿ ಕರ್ಕೊಂಡು ಬರ್ಬೋದು, ದೇವ್ರ ಕಡೆಗೆ ಕರ್ಕೊಂಡು ಬರ್ಬೋದು. ಅವಾಗ ನಾವು ಸತ್ತೋಗಿರೋದು ದೇವ್ರ ಚಿತ್ತ ಇಲ್ಲ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ವಿಷಯ ಏನಂತಂದ್ರೆ, ನಾವು ಸತ್ತೋಗ್ಬೇಕಾಗಿರೋದು ದೇವರು ಚಿತ್ತ ಇಲ್ಲ. ಅವಾಗ ನಾವೇನು, ನಮಗೆ ಜೀವ ಕೊಡುವ ದೇವರು ಜೀವ ಕೊಡಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಓದೋಣ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುತ್ತೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಇವಾಗ ಸತ್ತೋಗಿರೋ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ಬರುವಾಗ ನೀವು ಎಷ್ಟು ಜನನ ಪ್ರೀತಿ ಮಾಡೋರು ಸತ್ತೋಗಿದಾರೋ, ಇಲ್ಲ ಯಾರ್ಯಾರಲ್ಲ ನಿಮ್ಮ ಕಣ್ಮುಂದೆ ಸತ್ತೋಗಿರೋರು ಅವರೆಲ್ಲ ನೀವು ಚಿಂತೆ ಮಾಡಬೇಡ. ದೇವ್ರು ಬರುವಾಗ ಫಸ್ಟ್ ಎದೊಳೋದು ಯಾರಂತಂದರೆ ಅವರೇ ಎದೊಳ್ತಾರೆ. ಇಲ್ಲಿ ಸತ್ತೋಗಿರೋರೆಲ್ಲ ನರಕಕ್ಕೆ ಹೋಗ್ತಾರಲ್ಲ ಅಂತ ನಾವು ಯೋಚನೆ ಮಾಡ್ಬೋದು. ಇಲ್ಲ, ನಾವು ಯೋಚನೆ ಮಾಡೋ ರೀತಿ ದೇವ್ರು ಯೋಚನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರವರು ಒಂದೊಂದು ಕ್ಷಣ, ನಾನು ಎಷ್ಟೋ ಜನನ ನೋಡಿದ್ದೀನಿ ಸಾಯೋ ಮೂಮೆಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯೇಸು ಸ್ವಾಮಿನ ಒಪ್ಕೊಂಡಿಲ್ಲ. ಆದರೆ ಏನು ಅಂದಿದ್ದಾರೆ ಅಂತಂದರೆ, ನಾನು ತಪ್ಪು ಮಾಡಿದೆ, ಅದರಿಂದನೇ ನನಗೆ ಈ ದಂಡನೆ ಸಿಕ್ಕಿದೆ. ಲಾಸ್ಟು ಲೈಫ್ ಡೆತ್ತು ವಾಕ್ಮೂಲ ಅಂತ ಹೇಳ್ತಾರಲ್ಲ, ಆ ಥರ ನಾನು ತಪ್ಪು ಮಾಡಿದ್ಕೋಸ್ಕರನೇ ದೇವ್ರು ಈ ಥರ ಮಾಡಿದ್ದಾರೆ, ನಾನು ಈ ತಪ್ಪೆಲ್ಲ ಮಾಡಿರ್ಬೋದಾಗಿತ್ತು ಹಂಗಂತ ಯೋಚನೆ ಮಾಡಿ ಅವ್ರಿಗೆಲ್ಲ ನಾವು ಎಲ್ಲಿದೆ ಏನಂತಂದರೆ, ಅದೆಲ್ಲ ಇಲ್ಲ, ನೀವು ಇವಾಗ நீங்கள் மனம் திரும்பி இருக்கிறீங்க இல்லையா, அதனால ஆண்டவர் உங்களை மன்னிச்சிட்டாரு அப்படின்னு சொன்ன ஒரு வார்த்தைக்கு அவர் நெக்ஸ்ட் டேவே செத்துட்டுக்கிறாரு. இப்போ நம்ம நினைக்கிறோம் இல்லை நரகத்துக்கு தான் போயிட்டாரா அப்படின்னு, இவர் இயேசுவை ஏற்றுக்கலையே நரகத்துக்கு தான் போயிட்டாரா அப்படின்னு நம்ம யோசனை பண்ணுறதுக்கு நம்மளுக்கு அதிகாரமே இல்லை. ஏன்னா ಯೇಸು ಸ್ವಾಮಿ சொல்றாரு, உன் நினைவுகள் என் நினைவுகள் அல்ல, ನಿನ್ನ ಚಿಂತೆ ನನ್ನ ಚಿಂತೆ ಅಲ್ಲ. ಎಲ್ಲಿ ಯಾವ ಮನುಷ್ಯ ಮಾಡಿರೋ ತಪ್ಪನ್ನು ಅವನು ನಾನು ಮಾಡಿದ ತಪ್ಪು ಅಂತ ರಿಯಲೈಸ್ ಮಾಡ್ತಾನೋ ಅವತ್ತೇ ಅವನು ದೇವರ ಮಗನ ಮಾರ್ಪಟ್ಟಿದ್ದಾನೆ. ದಾರಿ ಈ ಲೋಕದಲ್ಲಿ ಈ ಥರನೇ ಬದುಕಬೇಕಂತ ದಾರಿ ಏನಂತಂತ ಅಂದರೆ ಯೇಸು ಸ್ವಾಮಿನೇ ದಾರಿ. ಅದು ಕರೆಕ್ಟೇ, ನಾನೇ ಮಾರ್ಗ ಸತ್ಯ ಜೀವ ಅಂತ. ನಾನೇ ಮಾರ್ಗ ಸತ್ಯ ಜೀವ ಅಂತಂದರೆ ಸತ್ಯ ಏನು, ತಪ್ಪುಗೂ ಸರಿಗೂ ವ್ಯತ್ಯಾಸ ಏನಂತಂದರೆ, ತಪ್ಪು ಸೈತನ್ನ ರೂಟು, ಸರಿ ದೇವರನ್ನ ರೂಟು. ಆ ಸರಿಗೆ ಹೆಸರು ಏನಂತಂದರೆ ಯೇಸು ಸ್ವಾಮಿ, ತಪ್ಪುಗೆ ಹೆಸರು ಏನಂತಂದರೆ ಸೈತಾನು. ಯಾವಾಗ ನಾನು ಮಾಡಿರೋ ತಪ್ಪಂತ ರಿಯಲೈಸ್ ಮಾಡಿದ್ನೋ ಸೈತಾನ್ ರೂಟಿಂದ ಅವನ ದೇವರನ್ನ ರೂಟಿಗೆ ಬಂದಿದ್ದಾನೆ. ತಪ್ಪು ದಾರಿಯಿಂದ ಅವನು ಸರಿಯಾದ ದಾರಿಗೆ ಬಂದಿದ್ದಾನೆ. ಓ ಮನುಷ್ಯ, ಇದು ತಪ್ಪಾಗಿ ರೂಟು, ಇದು ಸರಿಯಾದ ರೂಟು. ಇವಾಗ ನಾನು ಇದು ಮಾಡಿರೋ ತಪ್ಪಂತ ಅವನು ಯಾವಾಗ ಇದು ತೀರ್ಮಾನ ಮಾಡಿದ್ನೋ ಅವನು ದೇವರ ಮಗನಾಗಿ ಮಾರ್ಪಟ್ಟಿದ್ದಾನೆ. ನಾವು ನೋಡೋ ರೀತಿ ಅಲ್ಲ, ಇಲ್ಲಿ ದೇವ್ರನ್ನ ಯೋಚನೆನೇ ಬೇರೆ, ಆ ಪ್ರೀತಿ ಬೇರೆ ಪ್ರೀತಿ. ಆ ಪ್ರೀತಿ ಇನ್ನ ನಮ್ಮನ್ನ ಎಲ್ಲ ಕಡೆಗೂ ನಾವೇ ನಮ್ಮ ಸ್ವಂತ ಯೋಚನೆಯಲ್ಲಿ ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದೀರಿ. ಅದನ್ನೆಲ್ಲ ಯೋಚನೆ ಮಾಡಿ ಈ ಮನುಷ್ಯನ ನಾನು ಹೆಂಗೆ ಒಳ್ಳೆಯದನ್ನ ಮಾಡೋದು, ಮಾರ್ಪಡಿಸೋದು, ಬದಲಾವಣೆ ಮಾಡಿಸೋದು, ಕೋಪ ನನಗೇನೆ ಕೋಪ. ಇವಾಗ ಒಂದು ಗೊತ್ತಾಯ್ತು, ಒಬ್ಬ ಮನುಷ್ಯನ ದೇವರು ಮುಟ್ಟಿದ್ರೆ ಅವನು ಕೆಟ್ಟೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಯ್ತು. ಇವಾಗ ನನ್ನ ಕಡೆಯಿಂದ ದೇವರೇ ನನಗೆ ಏನು ಬೇಕಾಗಿದೆ, ಒಂದೇ ಒಂದು ಪ್ರಾರ್ಥನಾ. ಆ ಪ್ರಾರ್ಥನೆಗೆ, ನಾನು ಮಾಡಿರೋ ಪ್ರಾರ್ಥನೆಗೆ ಪ್ರೀತಿ ತೋರಿಸಬೇಕಾಗಿದೆ. ಸಭೆಯಲ್ಲಿ ನಾನು ಎಲ್ಲೂ ಹೋಗಿದ್ರೂ ಪ್ರೀತಿ ತೋರಿಸ್ಬೇಕಾಗಿರೋದೆ. ಆ ಪ್ರೀತಿನೇ ನನ್ನಲ್ಲಿ ಕೊರತೆ ಇರೋದು. ನೀನು ನರಕಕ್ಕೆ ಹೋಗ್ಬಿಡ್ತೀಯ, ನೀನು ಇದು ಮಾಡಿದ್ರೆ ನೀನು ನರಕಕ್ಕೆ ಹೋಗ್ಬಿಡ್ತೀಯ ಅಂತ ಹೇಳೋಕ್ಕೆ ಅಧಿಕಾರ ನನಗೆ ಇಲ್ಲ. ಆದರೆ ನರಕಕ್ಕೆ ಹೋಗೋರನ್ನ ಕೂಡ ದೇವರನ್ನೇ ಇವ್ರನ್ನ ಕ್ಷಮಿಸು ಅನ್ನುವಾಗ ಅವರು ನರಕಕ್ಕೆ ಹೋಗೋರ ದಾರಿಯಿಂದ ಸೀದಾ ದಾರಿಗಳಲ್ಲಿ ಬರ್ತಾರೆ. ನಾವು ಇಲ್ಲಿ ಭೂಮಿಯಲ್ಲಿನೂ ಸಂತೋಷವಾಗಿರಬೇಕು, ಕರ್ಕೊಂಡು ಹೋಗಿ ಸೇರಿಸೋ ಜಾಗದಲ್ಲೂ ನಿತ್ಯ ಸಂತೋಷ ಅನುಭವಿಸ್ಬೇಕಂತಲೇ ದೇವ್ರು ಕೊಟ್ಟಿರೋ ಪ್ರಾಣ. ಅವಾಗ ನಾವು ಸತ್ತೋಗಿರೋ ಬಗ್ಗೆ ನಾವು ಚಿಂತೆ ಮಾಡ್ತೀರಾ? ಈ ಭೂಮಿಯಲ್ಲಿ ನಾವು ಸಂತೋಷವಾಗಿರ್ಬೇಕಂದ್ರೆ ದೇವ್ರು ಹೆಂಗ್ ಬರ್ತಾರಂತೆ ನೆಕ್ಸ್ಟ್ ಹೇಳುತ್ತದೆ ಕೇಳಿ 16. ஏனெனில் கர்த்தர் தாமே ஆரவாரத்தோடும் பிரதான தூதனுடைய சத்தத்தோடும் தேவ தூதர்களோடும் வானத்திலிருந்து இறங்கி வருவார். அப்பொழுது கிறிஸ்துவுக்குள் மறைத்தவர்கள் முதலாவது எழுந்திருப்பார்கள். ದೇವರು ಹೆಂಗ್ ಬರ್ತಾರಂತೆ?
ಬೇಕಂದ್ರೆ ಕನ್ನಡದಲ್ಲಿ ಓದಿ ಬರೋದು. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಇವಾಗ ಒಂದು ರಾಜ ಬರ್ತಾರೆ ಅಂದ್ರೆ ಅದು ತುತ್ತೂರಿ ಊದ್ತಾರೆ ಗೊತ್ತಲ್ಲ. ಆ ತುತ್ತೂರಿ ಊದುವಾಗ ಹೆಂಗ್ ಶಬ್ದ ಕೇಳ್ತಾ ಅಂದ್ರೆ ಆ ಥರ ಶಬ್ದ ಕೇಳ್ತಾ ಇದೆ. ಅಂದ್ರೆ ಇನ್ನೊಂದು 5ನೇ ಅಧಿಕಾರದಲ್ಲಿ ಹೇಳ್ತಾ ಇದೆ, ದೇವ್ರು ಹೆಂಗ್ ಬರ್ತಾರೆ ಅಂದ್ರೆ ಕಳ್ಳನ್ ಬರೋ ಥರ ಬರ್ತಾರಂತೆ. ಏನಪ್ಪ ಇಲ್ಲಿ ಬಂದ್ರೆ ಇಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ, ಶಬ್ದ ಆರವಾರ ಸತ್ತದಿಂದ ದೇವರು ಬರ್ತಾನೆ ಭೂಮಿಗೆ, ಆದ್ರೆ ಇನ್ನೊಂದು ಕಡೆಗೆ ಕಳ್ಳ ಬರೋ ಥರ ಬರ್ತಾರೆ ಅಂತಂದ್ರೆ, ಸಭೆಗೆ ನಾವು ದೇವರಲ್ಲಿ ಇರುವಾಗ ನಮ್ಗೆ ಏನಂತಂದ್ರೆ ದೇವ್ರು ಯಾರಂತ ಗೊತ್ತು. ಒಂದು ಅಪ್ಪ ಮನೆಗೆ ಬರೋದು ಮಗನಿಗೆ ಗೊತ್ತಾಗಲ್ವಾ? ಒಂದು ತಾಯಿ ಬರೋದು ಮಗನಿಗೆ ಗೊತ್ತಾಗಲ್ವಾ? ನನ್ನ ಮಗನೂ ಆಗಲಿ ನನ್ನ ಮಗಳಾಗಲಿ ನಾನು ಕಾರ್ ಎತ್ಕೊಂಡು ಬಂದು ಅಲ್ಲಿ ನಿಲ್ಸಿದ ತಕ್ಷಣನೇ ಅವ್ರು ಕರೆಕ್ಟಾಗಿ ಅಪ್ಪ ಬಂದಿದ್ದಾರೆ ಅಂತ ಕಂಡು ಹಿಡಿತಾ ಇದ್ದಾರೆ. ಆ ಜ್ಞಾನ ಹೆಂಗೆ ಬಂತು? ಬೇರೆ ಯಾರಿಗೂ ಕಂಡು ಹಿಡಿಯೋಕ್ಕಾಗಲ್ಲ. ನಾನು ಬಂದಿದ ತಕ್ಷಣ ನಾನು ಬಂದಿದ್ದೀನಿ ಅಂತ ಕಂಡು ಹಿಡ್ಕೊಂಡು ಬಾಗಿಲ ಹತ್ರ ಓಡಿ ಬರ್ತಾ ಇದ್ದಾನೆ ಅಂದರೆ ಅದೇ ಜ್ಞಾನ, ಆ ಸ್ಪಿರಿಚುಯಾಲಿಟಿ, ಅದು ಒನ್ನೆಸ್. ಅದು ನಾನು ಮಗನ ಒಳಗಡೆ, ಮಗ ನನ್ನ ಒಳಗಡೆ ಇರುವಾಗ ಇದು ಬಂದು ಹೆಂಗಂತಂದರೆ ಸೆಲೆಬ್ರೇಷನ್ನು. ಒಂದು 6 ವಾರ ಒಂದು ದೊಡ್ಡ ಸೆಲೆಬ್ರೇಷನ್, ಜಾತ್ರೆ ಅಂತ ಹೇಳ್ತಾರಲ್ಲ, ಜಾತ್ರೆ. ನಮಗೆಲ್ಲ ಯೇಸು ಸ್ವಾಮಿ ಬರೋದು ಜಾತ್ರೆ. ಆದರೆ ಯೇಸು ಬಗ್ಗೆ ತಿಳಿದಿರೋ ಜನಗೆ ಏನಂತಂದರೆ ಅದು ಕಳ್ಳನು ಬರೋ ಥರ. ಎಷ್ಟೇ ನಾವು ಅವ್ರಿಗೆ ಏನೇ ಒಳ್ಳೆಯದನ್ನು ಹೇಳಿದ್ರೇನೋ ಅವ್ರು ಕೇಳಲ್ಲ. ಯಾಕಂದರೆ ಅವರು ಸತ್ತೋಗಿರೋ ಜಾಗದಲ್ಲಿ ಇರೋದ್ರಿಂದ ಅವ್ರಿಗೆ ಏನೇ ಒಳ್ಳೇದು ಹೇಳಿದ್ರೂ ಅವ್ರಿಗೆ ಕಿವಿ ಕೇಳಲ್ಲ. ಕರೆಕ್ಟ್ ಅಲ್ಲ? ನಾವು ಏನೇ ಹೇಳಿದ್ರೂ ಅವ್ರ ಮಾತು ಬೆಲೆ ಕೊಡಲ್ಲ. ಅವ್ರ ಬಗ್ಗೆ ನಾವು ತುಂಬ ಆಲೋಚನೆ ಮಾಡೋಕ್ಕೆ ಬದಲು ನಾವು ಹೇಳೋದು ಕರ್ತವ್ಯ ನಮ್ಮದು, ಅವರು ತೀರ್ಮಾನ ತಗೊಳ್ಳೋದು ಅವ್ರ ಕೈಗೆ. ಅದಕ್ಕೆ ಯೇಸು ಸ್ವಾಮಿ ಅವ್ರಿಗೆ ಕಳ್ಳನ ಥರ, ಅವ್ರಿಗೆ ಮಾತ್ರ ಕಳ್ಳನ ಥರ ಬಂದು ನಾವು ಹೋಗೋದು, ಅವ್ರಿಗೆ ಯಾರಿಗೂ ಗೊತ್ತಿಲ್ದಿರೋ ಥರ ಬರ್ತಾ ಇದ್ದಾರೆ. ಆದರೆ ನಮಗೆ ಹಂಗಲ್ಲ, ಎಲ್ಲರಿಗೂ ಗೊತ್ತಿರೋ ಥರ ನಾವು ಬರ್ತಾ ಇದ್ದಾರೆ. ಅದು ಬರುವಾಗ ನಾವು ಎದ್ದೊಳ್ತೀರಂತಂದರೆ ಅವರು ಫಸ್ಟು ನಮ್ಮ ಕ್ರಿಸ್ತನ ಒಳಗಡೆ ಸತ್ತೋಗಿರೋದು ಯಾರಲ್ಲ, ನಾನು ಮಾಡಿರೋದು ತಪ್ಪಂತ ಆಲೋಚನೆ ಮಾಡಿ ಸತ್ತೋದ್ರು ಭೂಮಿಯಲ್ಲಿ, ಅವರು ಫಸ್ಟು ಎದ್ದೊಳ್ತಾರಂತೆ ಪರಲೋಕಕ್ಕೆ, ಫಸ್ಟು ಎದ್ದೊಳ್ತಾರಂತಂದರೆ. ಇವಾಗ ನಾವೇನಕ್ಕೆ ಭಯ ಪಡಬೇಕು? ಇವಾಗ ಇವರು ಕೆಟ್ಟವರು ಅವ್ರು ಕೆಟ್ಟವರು ಅಂತ ನಾನು ತೀರ್ಮಾನ ಮಾಡಿದ್ರೆ ನಾನೇ ಹೇಳ್ಬಿಡ್ತೀನಿ, ಇವ್ರು ನರಕಕ್ಕೆ ಹೋಗ್ತಾ ಇದ್ದಾರೆ, ಇವ್ರು ಪರಲೋಕ ಹೋಗ್ತಾ ಇದ್ದಾರೆ ಅಂತೆ. ತೀರ್ಮಾನ ಮಾಡೋದು ನಾನಲ್ಲ, ಪರಲೋಕ. ನಾನು ದೇವ್ರ ಮನುಷ್ಯನಾಗಿ ಇರಲಿ ಪರವಾಗಿಲ್ಲ, ಆದರೆ ತೀರ್ಮಾನ ನನ್ನ ಕೈಯಲ್ಲಿ ಇಲ್ಲ. ಯಾರು ನರಕಕ್ಕೆ ಹೋಗ್ಬೇಕು, ಯಾರು ಸ್ವರ್ಗಕ್ಕೆ ಹೋಗ್ಬೇಕು ತೀರ್ಮಾನ ಮಾಡೋದು ನನ್ನ ಕೈಯಲ್ಲಿ ಇಲ್ಲ. ಯಾರು ಚೆನ್ನಾಗಿರ್ಬೇಕು, ಯಾರು ಚೆನ್ನಾಗಿ ಇರ್ಬೇಕಂತ ತೀರ್ಮಾನ ಮಾಡೋದು ನನ್ನ ಕೈಯಲ್ಲಿ ಇಲ್ಲ. ದೇವರೇ ತೀರ್ಮಾನ ಮಾಡ್ತಾ ಇರೋದು ಆದರೆ ವಾಕ್ಯ ಹೇಳ್ತಾ ಇದೆ, ಯಾರು ಕೆಟ್ಟೋಗ್ಬಾರ್ದಂತಂದೆ, ಎಲ್ಲರೂ ನಿತ್ಯ ಜೀವಕ್ಕೆ ಬರ್ಬೇಕಂತಾನೆ ದೇವರು ತಾಳ್ಮೆಯಿಂದ ಭೂಮಿನ ನಾಶ ಮಾಡ್ದಿರಾ ಅವರು ಕಾಯ್ತಾ ಇದ್ದಾರೆ. ಇಷ್ಟು ತಾಳ್ಮೆಯಿಂದ ಯೇಸು ಸ್ವಾಮಿ ನಾಶ ಮಾಡ್ದಿರ ಕಾಯ್ತಾ ಇದ್ದಾರೆ ಅಂತಂದ್ರೆ ಯಾರು ಕೆಟ್ಟು ಹೋಗಬಾರ್ದಂತಾನೆ ಅರ್ಥ ಇಲ್ಲಿ. ಅವಾಗ ಇದಕ್ಕೆ ಮುಂಚೆ ಇದ್ದವರು ಎಷ್ಟು ಕೆಟ್ಟತನ ಮಾಡಿದ್ರು, ಆ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಲೈಫಲ್ಲಿ ಬದುಕಲ್ಲಿ ಹೆಂಗ್ ಬೇಕಂದ್ರೆ ಬದಲಾವಣೆ ಆಗಿರ್ಬೋದು. ಇದಕ್ಕೆ ವಾಕ್ಯ ಇವಾಗ 2000 ವರ್ಷ ಆಯಿತು. 2000 ವರ್ಷದಿಂದ ಕೆಟ್ಟೋಗ್ದಿರಾ, ಯಾರು ಕೆಟ್ಟೋಗ್ದಿರಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಮೊದಲುಗಳು ಯಾರು ಸತ್ತೋಗಿದ್ರು ಅವರು ಕೆಟ್ಟೋಗಿಲ್ಲ ಅಂತಾನೆ ಅರ್ಥ. ಅವರು ರಿಪೆಂಟ್ ಆಗಿರ್ಬೋದು, ಎಲ್ಲೋ ಒಂದು ಜಾಗದಲ್ಲಿ ರಿಪೆಂಟ್ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಇವಾಗ ಸಂತೋಷ ಬಂತ. ಇವಾಗ ಯಾರೆಲ್ಲ ಸತ್ತೋಗಿದ್ದಾರೋ ಅವ್ರ ಬಗ್ಗೆ ಎಲ್ಲ ನಮಗೆ ಇವಾಗ ಸಂತೋಷ ಬಂತು. ಇವರೆಲ್ಲ ನರಕೋಗಿ ಹೋಗಲ್ಲ, ದೇವರು ಪರಲೋಕ ಹೋಗ್ತಾರೆ. ಇವಾಗ ಸತ್ತೋರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ. ಇವಾಗ ನಾವು ನಮ್ಮ ಜೀವ ಪುಸ್ತಕದಲ್ಲಿ ಯೇಸು ಸ್ವಾಮಿ ಬರ್ತಿದ್ದಾರೆ. ಇವಾಗ ನಮ್ಮ ಬಗ್ಗೆನೂ ಚಿಂತೆ ಇಲ್ಲ. ಇವಾಗ ನಮ್ಮ ಜನ್ರೇಷನು, ನಮ್ಮ ಮಕ್ಕಳದು ಇದೆಲ್ಲ ಭಯ ಇದೆ ತಾನೆ ನಮಗೆ. ಇವಾಗ ನಮ್ಮ ಮಕ್ಕಳದು ಭಯ ಇಲ್ಲ. ಯಾಕಂತಂದರೆ ದೇವರು ಕೈ ಬಿಡೋದೇ ಇಲ್ಲ. ಅವ್ರ ವಾಕ್ಯ ಹೇಳ್ತಾ ಇದೆ, ನಾನು ಒನ್ನೆ விட்டு விலகுறதும் இல்லை, கை விடுவதும் இல்லை. இப்போ என்னை குறித்து எனக்கு பயம் இல்லை, என் தலைமுறை குறித்து எனக்கு பயம் இல்லை. ஏன்னா என் தலைமுறையை நித்தியமாக ஆசீர்வதிக்கிற கர்த்தர், அவர் கை விடவே மாட்டாருன்னு என்னைக்கு நான் நம்ப ஆரம்பிச்சனோ, என்னைக்கு நான் நம்பிக்கை ஆழத்தில் நான் போக ஆரம்பிச்சனோ, என் குடும்பம் எந்த பவுண்டரியிலையும் கர்த்தருக்குள்ளே தான் இருப்பாங்க. நான் யாரை பற்றியும் கவலைப்படுறதே தேவையில்லை. அவங்க சந்தோஷமாக அவங்க வாழ்க்கையை அனுபவிக்கிட்டோம். ನಾನು தான் ரொம்ப ಕಷ್ಟಪಡணும், ನಾನೇ ತುಂಬ ಕಷ್ಟಪಡಬೇಕಾಗಿದೆ ಅಂತಂದರೆ ನಾನು ಕಷ್ಟಪಡೋಕ್ಕೆ ನಾನು ರೆಡಿ. ಇನ್ನು ಬರೋ ಜನ್ರೇಷನ್ನು ಅವ್ರಿಗೆ ಯಾವಾಗಲೂ ಕ್ರಿಸ್ತನ ಒಳಗಡೆ ಸಂತೋಷವಾಗಿ ಇರಬೇಕು. ಕ್ರಿಸ್ತನ ಒಳಗಡೆ ಸಂತೋಷವಾಗಿ ಇರಬೇಕೆ ದೇವರ ಚಿತ್ತ. ಜೀವದಿಂದ ಇಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ
ಮೇಘವಾಹನವಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. 17 ಅದು 17 ಇನ್ನೊಂದ್ಸತಿ ಓದಿಬೋದ? ಆಮೇಲೆ ಜೀವದಿಂದ ತಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡವೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. பின் ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. 17:18. பின்பு உயிரோடு இருக்கும் நாமும் கர்த்தருக்கு எதிர்கொண்டு போக மேகங்கள் மேல் அவரோடு கூட ஆகாயத்தில் எடுத்துக்கொள்ளப்பட்டு இவ்விதமாய் எப்பொழுதும் ಕರ್ತರನ್ನು ಕೂಡ ಇರುಪೋಮ್. ಇವಾಗ ಜೀವದಲ್ಲಿ ಇರುವ ನಾವು ಹೆಂಗಿದೆ ಅಂತಂದ್ರೆ ಯೇಸು ಸ್ವಾಮಿ ಬರುವಾಗ ನಾವು ಅವ್ರ ಜೊತೆನೆ ನಾವು ಹೋಗ್ತಾ ಇದ್ದೀರಂತಂದ್ರೆ, ಇವಾಗ ಜೀವದಲ್ಲಿ ಇವಾಗ ಯಾವ ಜನ್ರೇಷನ್ ಆಗಲಿ ಕ್ರಿಸ್ತನ ಕೂಡ ಒಬ್ಬ ಇದ್ರೆ ಅವನು ಹೆಂಗಿರುತ್ತೆ ಅಂತಂದ್ರೆ ಜೀವ ಮನುಷ್ಯನಾಗಿ ಇರ್ತಾನೆ. ಇವಾಗ ನಮಗೆ ಭಯ ಬೇಕಾಗಿಲ್ಲ. ನಮ್ಮ ಮೊಮ್ಮಕ್ಕಳನ್ನ ನೋಡಿ ನಮ್ಗೆ ಭಯ ಬೇಕಾಗಿಲ್ಲ, ನಮ್ಮ ಮಗನ ನೋಡಿ ನನ್ನ ಭಯ ಬೇಕಾಗಿಲ್ಲ. ಇವಾಗ ಭಯ ಯಾರ ಮೇಲೆ ಇತ್ತು? ಸ್ವಲ್ಪ ನಮ್ಮಲ್ಲಿ ಏನೇನೆಲ್ಲ ಭಯ ಇತ್ತೋ ಎಲ್ಲ ಹೋಯ್ತು. ಇವಾಗ ಎಲ್ಲದನ್ನು ಪ್ರೆಸೆಂಟು, ಫ್ಯೂಚರು, ಪಾಸ್ಟು ಎಲ್ಲನೂ ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿದೆ. ಪಾಸ್ಟಲ್ಲಿ ಸತ್ತೋಗಿರೋರು ಯಾರ ಕೈಯಲ್ಲಿದೆ? ಅದು ದೇವ್ರ ಕೈಯಲ್ಲಿದೆ. ಇವಾಗ ಅದಕ್ಕೂ ಪ್ರೂಫ್ ಬಂತು, ಅವರು ದೇವ್ರ ಹತ್ರನೇ ಹೋಗ್ತಾ ಇದ್ದಾರಂತೆ. ಪ್ರೆಸೆಂಟ್ ನಮಗೂ ಅರ್ಥ ಆಯಿತು, ನಮ್ಮ ಹೆಸರಲ್ಲಿ ಖಂಡಿತ ನಾವು ಪರಲೋಕ ಹೋಗ್ತಾ ಇದ್ದೀರಾ ಅಂತ. ಇವಾಗ ಫ್ಯೂಚರ್ ಬಗ್ಗೆ, ಮಕ್ಕಳ ಬಗ್ಗೆನೂ ನಮ್ಗೆ ಭಯ ಇಲ್ಲ, ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇದು ಲೋಕ ಅಳಿವು ಆಗಿಬಿಡುತ್ತೆ, ಲೋಕ ನಾಶ ಆಗಿಬಿಡುತ್ತೆ, ಅದ್ರ ಬಗ್ಗೆ ಯಾವುದು ಭಯನೇ ಇಲ್ಲ. ಯಾಕಂದರೆ ಇವತ್ತು ನಮ್ಮನ್ನ ನಡೆಸೋರು ದೇವರು ನಮ್ಮ ಮಕ್ಕಳನ್ನು ನಡೆಸ್ತಾರೆ ಅಂತ ಧೈರ್ಯ ಬರಬೇಕು. ಆ ಧೈರ್ಯದಿಂದ ಇವಾಗ ನಾವು ಮಾಡೋ ಪ್ರಾರ್ಥನೆ ಹೆಂಗಂತಂದರೆ ಕಲ್ಲ ಬರತನೋ. ಇವಾಗ ಮಣಿಪುರಲ್ಲಿ ನಡೀತು ಕೆಲಸ, ಏನೇನೋ ಪ್ರಾಬ್ಲಮ್ ನಡೀತು, ಅದನ್ನ ನೋಡಿ ನಮಗೆ ಲೈಫಲ್ಲಿ ಬರಬೇಕಂತ ಏನಿಲ್ಲ. ಯಾಕಂದರೆ ಮಣಿಪುರಲ್ಲಿ ನಡೆದಿರೋದು ಘಟನೆ ಬೇರೆ, ನಮ್ಮಲ್ಲಿ ನಡೀತಾ ಇರೋ ಘಟನೆ ಬೇರೆ. ಇಂಡಿಯಾದಲ್ಲೇ ಇದ್ದೀರಿ, ನಮ್ಮ ವಿಶ್ವಾಸ ಹೆಂಗಿದೆಯೋ ಅದೇ ಥರ ನಮ್ಮ ಲೈಫು ಇರುತ್ತೆ. ಕರೆಕ್ಟ್ ಅಲ್ಲ? ಮೊದಲು ಅದಕ್ಕೆ ಯೇಸು ಸ್ವಾಮಿ ಹೇಳಿರೋದು ಪ್ರೀತಿ ಇರಬೇಕು. ದೇವ್ರ ಕೆಲಸ ಮನೆಯಲ್ಲಿ ಮಾಡಬೇಕಂತಂದರೆ ಮೊದಲು ಪ್ರೀತಿ ಇರಬೇಕು, ಕ್ಷಮೆ ಇರಬೇಕು. ನಾವು ಕ್ಷಮಿಸಿಲ್ಲ ಅಂತಂದರೆ ಆವಾಗಲೇ ಕತ್ತಲೆ ನಮ್ಮ ಫ್ಯಾಮಿಲಿಗೆ ಬರೋದು. ಕತ್ತಲೆ ಬರಬಾರ್ದಂತಂದರೆ ಪ್ರತಿ ನಿಮಿಷನೂ ಪ್ರೀತಿ ಮಾಡೋದ್ರಲ್ಲೂ ಕ್ಷಮಿಸುವುದರಲ್ಲೂ ನಾವು ಜಾಗೃತಿ ಉಳ್ಳವர்களಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕ್ಷಮಿಸೋದ್ರಲ್ಲಿ ನೀವು ಫಸ್ಟ್ ಮುಂದಾಗಬೇಕಂತೆ. ಎಲ್ಲೇ ಜಗಳ ಆಗಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆನೋ ಮಗಳ ಜೊತೆನೋ ಇಮಿಡಿಯೇಟಾಗಿ ಕಾಂಪ್ರಮೈಸ್ ಆಗಬೇಕು. ಕತ್ತಲೆ ಅನ್ನೋದು ಮನೆಗೆ ಬರಲೇಬಾರ್ದು. ಯಾರದೇ ಏನೇ ತಪ್ಪು ಇದ್ರೇನೋ ಪರವಾಗಿಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಅಲ್ಲಿಂದ ನಾವು ಕತ್ತಲೆ ಮನೆಗೆ ಬರಬಾರ್ದು ಫಸ್ಟ್. ಅದಕ್ಕೆ ನಾವು ಜಾಗೃತಿ ಉಳ್ಳವர்களಾಗಿ ಇರಬೇಕು. ಇದನ್ನ ನಾವು ಪ್ರಾಕ್ಟೀಸ್ ಮಾಡಿ ನಾವು ಹೇಳ್ತಾ ಇದ್ದರೆ ದೇವರು ಇವಾಗ ಫಸ್ಟ್ ನಾವೇನಂದ್ರೆ ನಾನು ಪಾಪದಿಂದ ಬಂದಿದ್ದೀನಲ್ಲ, ನನಗೆ ಅದು ಹೋರಾಟ. ನಾನು ಒಂದು ಸತಿ ಕ್ಷಮಿಸೋದೋ ಇಲ್ಲ ನನ್ನ ಪ್ರೀತಿ ಮಾಡಿಸೋದೋ ನಾನೆಲ್ಲ ನೋಡಿಸ್ಬಿಟ್ರೆ ಅದನ್ನೆಲ್ಲ ಈಸಿಯಾಗಿ ಮಕ್ಕಳು ಹಿಡ್ಕೊಂಡು ಬಿಡ್ತಾರೆ. ಅವ್ರಿಗೆ ಹೇಳ್ಕೊಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ನನಗೆ ಕೋಪ ಇದ್ದರೆ ಅಲ್ಲಿ ಕೋಪ ಆಗೋಗುತ್ತೆ, ನನಗೆ ದ್ವೇಷ ಇದ್ದರೆ ಅಲ್ಲಿ ದ್ವೇಷ ಆಗುತ್ತೆ, ನನ್ನಲ್ಲಿ ಪ್ರೀತಿ ಇದ್ದರೆ ಅಲ್ಲಿ ಪ್ರೀತಿ ಬದಲಾವಣೆ ಆಗ್ತಾನೆ ಇರುತ್ತೆ. ನಾನು ಏನು ಬೀಜ ಇಡ್ತಾ ಇದ್ದೀನೋ ಅದನ್ನೇ ನಾನು ಕಿತ್ತಾ ಇದ್ದೀನಿ ಅಂತ ವಾಕ್ಯ ಹೇಳ್ತಾ ಇದೆ ಇಲ್ವಾ? ಅವಾಗ ನಾನು ಇಡೋದನ್ನ ಪ್ರೀತಿ ಅನ್ನೋ ಬೀಜ, ನಾನು ಎಲ್ಲ ಜಾಗದಲ್ಲಿ ಪ್ರೀತಿ ಅನ್ನೋ ಬೀಜ ಇಡ್ತಾ ಹೋದರೆ ನಮಗೆ ಅಳಿವೇ ಇಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾವು ಈ ಲೋಕದಲ್ಲಿ ಹೆಂಗೆ ಇರ್ಬೇಕಂತಂದ್ರೆ ಸಂತೋಷವಾಗಿರ್ಬೇಕಂತಂದ್ರೆ ನಮಗೆ ಅಳಿವೇ ಇಲ್ವಾ, ಯಾರೂ ಕೆಟ್ಟೋಗ್ಬಾರ್ದಂತೆ. ನಾನು ಲಾಸ್ಟ್ ಹೇಳಿ ಮುಗಿಸ್ತೀನಿ. ஆகையால் இந்த வார்த்தைகளின் மேல் நீங்கள் ஒருவர் தேட்டுங்கள். இந்த ஜீவ வார்த்தைகளை நீங்கள் எங்கே பார்த்தாலும் ஒருத்தரை பார்க்கும் போதே நம்மளுக்கு என்ன தோணுன்னா, இவங்களும் பரவலோகத்துக்கு தான் வருவாங்க. உங்களை எதிர்த்து பேசுகிறவங்க அவங்களா கூட வரட்டும், எப்படி இருந்தாலும் ஏசப்பா இவங்களை பரவலோகத்துக்கு தான் ஈட்டுக்க போகிறாரு. நம்ம ஏன் இவங்ககிட்ட வாக்குவாதம் பண்ணணும்? அப்படின்னா நான் எப்போ அந்த டிசிஷனுக்கு வந்துட்டேனோ நான் அவங்கள மன்னிச்சிட்டேன்னு அர்த்தம். நான் அவங்கள மன்னிச்சிட்டேன்னு அர்த்தம். அப்போ மன்னிக்கிற குணம் அங்கே போச்சுன்னா இயேசு சாயலோட அந்த ரூபம் எனக்குள்ளே இன்னும் அதிகரிச்சுட்டே இருக்கும். அப்போ இன்னும் நான் ஜீவ வழியில் நான் போயிட்டுருக்கிறேன்னு அர்த்தம். நான் ஒவ்வொரு டிசிஷன் எடுக்கும் போதும் நான் பரலோகத்துக்கான வழியில் நான் போயிட்டு தான் இருக்கிறேன். இன்னும் நான் எங்கே ஒரு தண்ணியினாலே அது எப்படின்னா ஓடுற தண்ணியாக இருந்தால் தான் அது சுத்தமாகவே இருக்கும். நிற்கிற தண்ணி எப்படின்னா கெட்டு போயிடும்.
இன்னைக்கு ஜீவ தண்ணீர்ன்றது என்னன்னா, நம்ம வாழ்க்கையில நம்ம போற ஒவ்வொரு இடத்துலயும் நம்மளோட வார்த்தை எப்படி அந்த வார்த்தை நம்ம சொல்ற வார்த்தை பிரகாரம் நம்ம நடந்து போகும்போது அது ஜீவ தண்ணீரா போகும். அதுதான் இந்த இயேசு யாருன்னு தெரிஞ்சுக்கினீங்கன்னா அவர் ஜீவ தண்ணீரா இருக்கிறாராம். அவர்கிட்ட அதிகமான ஜீவ தண்ணீரை கேட்பீங்களா? என்கிட்ட இந்த கேரக்டர் சேஞ்சே பண்ண முடியல ಸಪ್ಪ. ನನ್ನ ಕ್ಯಾರೆಕ್ಟರ್ ಇಲ್ಲಿ ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ ದೇವರೇ, ಅಲ್ಲಿ ಸಹಾಯ ಮಾಡಿದ ತಕ್ಷಣ ಅವ್ರು ಫಸ್ಟ್ ಆ ಕ್ಯಾರೆಕ್ಟರ್ನ ಬದಲಾವಣೆ ಮಾಡ್ತಾರೆ. ಫಸ್ಟು ನಾವು ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿಬಿಟ್ರೆ ಆ ಕ್ಯಾರೆಕ್ಟರ್ ನನ್ನಲ್ಲಿ ಈಸಿಯಾಗಿ ಬದಲಾವಣೆ ಆಗುತ್ತೆ. ಅದೇ ಸಾಕ್ಷಿ ಅನ್ನೋದು. ನಾನು ಯಾವುದರಲ್ಲಿ ನನ್ನ ಕೈಯಲ್ಲಿ ಆಗ್ತಾ ಇಲ್ವೋ ಅದು ದೇವರು ಮಾಡ್ತಾರಲ್ಲ, ಅವಾಗ ನಾನು ಸಾಕ್ಷಿ ಹೇಳ್ತೀನಿ, ನಾನು ಈ ಥರ ಕ್ಯಾರೆಕ್ಟ್ರಲ್ಲಿ ಇದ್ದೆ, ನಾನು ಇದನ್ನ. ಅದು ಸಾಕ್ಷಿ ಹೆಂಗಂತಂದರೆ ಇನ್ನೊಬ್ರಿಗೂ ಬೆಲೆ ಪಡಿಸುತ್ತೆ. ಅವಾಗ ಇದರಲ್ಲಿ ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರಬೇಕಂತೆ, ನಾನು ಈ ಥರ ಇದ್ದೆ, ನಾನು ಇವಾಗ ಈ ಕ್ಯಾರೆಕ್ಟರಿಂದ ಬದಲಾವಣೆ ಆಗದಂತ ಸಾಕ್ಷಿ ಹೇಳುವಾಗ ಇನ್ನೊಬ್ಬರನ್ನು ಅವ್ರಿಗೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಬರುತ್ತೆ. 5ನೇ ಅಧಿಕಾರ 5:6. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಹಗಲೇರುವವರು ರಾತ್ರಿಯಲ್ಲಿ ಹಗಲೇರುತ್ತಾರಷ್ಟೇ. ಇಲ್ಲೇ ವಾಕ್ಯ ಹೇಳ್ತಾ ಇದೆ, ನಾವೆಲ್ಲರೂ ಹೆಂಗಂತಂದ್ರೆ ಬೆಳಕಿನ ಮಕ್ಕಳಂತೆ. ಬೆಳಕಿನ ಮಕ್ಕಳಿಗೂ ಇರುಳಿನ ಮಕ್ಕಳಿಗೂ ಇಲ್ಲಿ ವ್ಯತ್ಯಾಸ ದೇವ್ರು ಹೇಳ್ತಾ ಇದ್ದಾರೆ. ಇರುಳಿನ ಮಕ್ಕಳು ಯಾವಾಗಲೂ ಕುಡಿಯೋದ್ರಲ್ಲೋ ಬೇರೆ ಜಾಗದಲ್ಲಿ ಚಿಂತೆ ಮಾಡೋದ್ರಲ್ಲೋ ಅವ್ರು ಯಾವಾಗಲೂ ಆ ಮೈಂಡು ಯಾವಾಗಲೂ ನಿದ್ರೆ ಮೈಂಡ್ ಆಗಿರುತ್ತೆ. ಆದರೆ ನಾವು ಬೆಳಕಿನ ಮಕ್ಕಳು ಹೆಂಗಿರ್ತೀರಂತಂದರೆ ಯಾವಾಗಲೂ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಒಂದು ಚಿಕ್ಕ ವಿಷಯ ಮಾಡಿದ್ರೂ ಅದನ್ನು ಶಾರ್ಪಾಗಿ ಥಿಂಕ್ ಮಾಡ್ತೀವಿ ನಾವು. ಆ ಶಾರ್ಪ್ನೆಸ್ ನಮ್ಮಲ್ಲಿ ಯೋಚನೆಯಲ್ಲಿ ಬಂದಿದೆ. ನಾವು ಏನೇ ಬಂದ್ರೂ ಆ ತಪ್ಪನ್ನ ಕರೆಕ್ಟಾಗಿ ಕಂಡು ಹಿಡಿದ್ಬಿಡ್ತೀರಿ. ಆ ಜ್ಞಾನ ಬಂದಿರುತ್ತೆ. ಎಲ್ಲೇ ಒಂದು ಮಿಸ್ಟೇಕ್ ಆಗಲಿ ಇಮಿಡಿಯೇಟಾಗಿ ಅದು ಇಲ್ಲಿ ತಪ್ಪು ಇದೆ ಅಂತ ನಾವು ಕರೆಕ್ಟಾಗಿ ಕಂಡು ಹಿಡ್ತೀರಿ. ಆ ಜ್ಞಾನ ಎಲ್ಲಿ ಬಂದಿದೆ ಅಂದರೆ ಬೆಳಕಿನ ಮಕ್ಕಳ ಹತ್ರ ಬರ್ತಾ ಇದೆ. ಅದು ಬಂದಿಲ್ವಾ, ದೇವರೇ ನನಗೆ ಈ ಗಿಫ್ಟ್ ಬೇಕು, ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಲ್ಲ, ಅದು ನನಗೆ ತಿಳುವಳಿಕೆ ಕೊಡಿ, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಆ ಕೇಳ್ತಾ ಇರುವಾಗ ಆ ಬೆಳಕು ನಮ್ಮಲ್ಲಿ ಬರುವಾಗ ಫಸ್ಟ್ ನಾನು ಪ್ರಾರ್ಥನೆ ಮಾಡೋಕ್ಕೆ ನಾನು ಬೇರೆ ಎಲ್ಲೂ ಹೋಗಲ್ಲ. ನಾನು ಚಿಕ್ಕ ವಯಸ್ಸಾಗ ಯೇಸು ಸ್ವಾಮಿ ಒಳಗಡೆ ಬಂದಿರುವಾಗ ಅವಾಗ್ಲಿಂದಲೂ ಸರಿ, ನನಗೆ ಏನೇ ಬೇಕಂದ್ರೂ ನಾನು ಪ್ರಾರ್ಥನೆ ಮಾಡೋಕ್ಕೆ ಇನ್ನೊಬ್ಬರನ್ನ ಕೇಳೋದೇ ಇಲ್ಲ, ಹೋಗಿ ತಲೆನೂ ಕೊಡಲ್ಲ. ಯಾಕಂತಂದರೆ ನಾನು ಬೆಳಕಾಗಿದ್ದರೆ ಮಾತ್ರ ನಾನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀನಿ, ನನ್ನಲ್ಲಿ ಬೆಳಕು ಬರಬೇಕಂತ. ಆದರೆ ಬೆಳಕು ಯಾರು? ಯೇಸು ಸ್ವಾಮಿ ಬೆಳಕು. ನೀನು ಏನು ಕೇಳುತ್ತೆ ಅದು ನಾನು ಕೊಡ್ತೀನಿ ಅಂತ ತಂದೆ ಹೇಳಿದ್ದಾನೆ ಅಂತಂದರೆ ನಾವು ಯಾವಾಗಲೂ ತಂದೆ ಬಳಿಯಾಗಿನೇ ಕೇಳಬೇಕು. ಕರೆಕ್ಟ್ ಅಲ್ಲ? ಯೇಸು ಸ್ವಾಮಿ ಹತ್ರ ಕೇಳಬೇಕು, ಅವರೇ ಬೆಳಕಾಗಿದ್ದಾರೆ. ಆ ಬೆಳಕು ನನ್ನಲ್ಲಿ ಬಂದರೆ ಅವ್ರ ಯೋಚನೆ ನಮ್ಮಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಅವಾಗ ನಾನು ಏನು ಮಾಡಬೇಕು? ಒಂದೇ ಚಿಕ್ಕ ಪ್ರಾರ್ಥನೆ, ಏಸಪ್ಪ ನನ್ನ ಮುಟ್ಟಿ ನನ್ನ ನಿಮ್ಮ ಬೆಳಕಲ್ಲಿ ನಡೆಸಿ ಅಷ್ಟೇ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ನಿತ್ಯನೂ ಕೈ ಬಿಡೋದೇ ಇಲ್ವಂತೆ. ನಾನು ಅಷ್ಟೇ, ಇವಾಗ ಸೇವಕರನಾಗಿದ್ದೀನಿ ಅಂತಂದರೆ ಈ ಪ್ರಾಕ್ಟೀಸು ದೇವ್ರ ಹತ್ರ ಕೇಳಿನೇ ಅವಾಗನೇ ಗೊತ್ತಾಯಿತು, ಇಷ್ಟು ಜ್ಞಾನ ನನ್ನಲ್ಲಿ ಇದೆಯಾ. ಇದು ಕತ್ತಲಲ್ಲಿ ಇರುವಾಗ ಇದೆಲ್ಲ ಉಪಯೋಗನೇ ಆಗಲಿಲ್ಲ, ಬದಲಾವಣೆನೇ ಆಗಿಲ್ಲ. ಏನೇ ಪ್ರಯತ್ನ ಮಾಡಿದ್ರೂ ಬಿಸ್ನೆಸ್ ಬರುತ್ತೆ, ಆದರೆ ಲಾಸು. ಇವಾಗ ಅದು ಏನು ಬರುತ್ತೋ ಆ ಲಾಸ್ ಆಗುವಾಗಲ್ಲ ಇಲ್ಲಿ ನೋವು ಬರ್ತಾನೆ ಇರುತ್ತೆ. ಇವಾಗ ಬಿಸ್ನೆಸ್ ಅನ್ನೋದೇ ನಮ್ಮ ಮೈಂಡಲ್ಲಿ ಇಲ್ಲ, ನಡೀತಾನೆ ಇದೆ, ಭಯನೂ ಇಲ್ಲ, ಏನೂ ಇಲ್ಲ, ನಡೀತಾನೆ ಇದೆ. ಯಾಕಂತಂದರೆ ಆ ಬೆಳಕು ಇವತ್ತು ನಡೆಸ್ತಾ ಇದೆಲ್ಲ, ನಾಳೆನೂ ನಡೆಸತ್ತೆ. ಇವಾಗ ಆ ಬಿಸ್ನೆಸ್ನಿಂದ ನಮಗೆ ಏನೋ ಬರಬೇಕಾಗಿರೋದು ಬರ್ತಾ ಇದೆಯಲ್ಲ, ಅದು ಯಾವತ್ತೋ ಆ ಮೈಂಡ್ ಬಂತೋ ಅವಾಗಲೇ ಆ ಬಿಸ್ನೆಸ್ ಮೇಲೆ ಇರೋ ಮೈಂಡು ಹೋಯ್ತು, ಭಯ ಹೋಯ್ತು, ಎಲ್ಲ ಹೋಯ್ತು. ಇವಾಗ ಆ ಬೆಳಕು ನಡೆಸ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಇವಾಗ ಬೆಳಕು ನಡೆಸ್ತಾ ಇರೋದನ್ನ ಯಾರು ನೋಡ್ತಾ ಇರೋದು? ನಾನು ನೋಡ್ತಾ ಇದ್ದೀನಿ. ಇವಾಗ ಒಂದು ಮಿಸ್ಟೇಕ್ ಆಗ್ತಾ ಇದೆಯಾ, ಈ ಬೆಳಕು ಹೋಗಿ ಅದನ್ನು ಹೊಡಿತಾ ಇದೆ. ಒಂದು ಕತ್ತಲೆ ಬಿಸ್ನೆಸ್ಸಲ್ಲಿ ಬರ್ತಾ ಇದೆಯಾ, ಮನೆಯಲ್ಲಿ ಬರ್ತಾ ಇದೆಯಾ, ಇವಾಗ ಯೇಸು ಸ್ವಾಮಿ ನಡೆಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಲ್ಲ, ಈ ಬೆಳಕು ಆ ಈರುಳನ್ನ ಕತ್ತಲೆಯನ್ನು ಹೊಡಿತಾ ಇದೆ. ಇವಾಗ ದೇವರು ನಾನು ಕೇಳ್ತಾ ಇರ್ತೀನಿ ಅಷ್ಟೇ, ಜಸ್ಟ್ ಏಸಪ್ಪ ನನ್ನ ನಡೆಸು. ಬೆಳಗ್ಗೆ ಎದ್ದಿದ ತಕ್ಷಣ ಕೇಳ್ತಾ ಇದ್ದೀನಿ, ಅದು ಅವತ್ತೇ ನೋಡ್ತಾ ಇದ್ದೀನಿ. ನಾಳೆ ಅಲ್ಲ, ನಾಳೆದಲ್ಲ, ಇವತ್ತು ಕೇಳಿರೋದನ್ನ ಇವತ್ತೇ ಬರಬೇಕು. ನನಗೇನಾದ್ರೂ ಬೇಕಂದ್ರೆ ಇವತ್ತು ಕೇಳಿದ್ರೆ ಅದು ಇವತ್ತೇ ಸಿಗಬೇಕು. ಯಾಕಂದರೆ
ದೇವರು ಕೊಡ್ತೀನಂತ ವಾಗ್ದಾನ ಮಾಡಿದ್ದಾರೆ. ಅವಾಗ ನಾನು ಬೆಳಕಲ್ಲಿ ಇದೀನಂತ ನಾನು ಫಸ್ಟ್ ನಂಬಿದ್ರೆ ಇದೆಲ್ಲ ಸಾಧ್ಯ. ಕತ್ತಲೆಯಲ್ಲಿ ಇರೋರಿಗೂ ಬೆಳಕಲ್ಲಿ ಇರೋರಿಗೂ ಇದು ವ್ಯತ್ಯಾಸ ಏನಂತಂದರೆ, ಬೆಳಕಲ್ಲಿ ಇರೋರು ಶಾರ್ಪಾಗಿ ಡಿಸಿಷನ್ ತಗೊತಾರೆ, ಇದು ಹಿಂಗೆ ಆಗುತ್ತೆ ಅಂತ. ಅದು ಹಂಗೆ ನಡೆಯುತ್ತೆ. ಇದು ನಡೆಯಲ್ಲ, ಇದು ಆಗುತ್ತೋ ಹಂಗಂತ ಒಂದು ಕ್ವಶನ್ ಮಾರ್ಕಿಂದ ನಾವು ಕೇಳ್ತಾ ಇದ್ರೆ ಅದು ಹಂಗೆ ಆಗುತ್ತೆ. ಕ್ವಶನ್ ಮಾರ್ಕೇ ಇರುತ್ತೆ, ಆನ್ಸರ್ ಸಿಗಲ್ಲ. ಇದು ನಡೆಯುತ್ತೆ ಅಂದರೆ ಇದು ನಡೆದೇ ನಡೆಯುತ್ತೆ ಅಂತ ಒಂದು ನನ್ನ ಅಧಿಕಾರದಿಂದ ನಾನು ನಂಬಿಕೆ ಇಡುವಾಗ ಅದು ಖಂಡಿತ ಆಗತ್ತೆ. ದೇವರು ಅಷ್ಟೇ. ಒಬ್ಬ ಸತ್ತೋಗಿರೋನು ಅವನು ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸತ್ತೋಗಿತ್ತು, ಮಶಾನ ಕರ್ಕೊಂಡು ಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಅವ್ರ ಫ್ಯಾಮಿಲಿ ಎಲ್ಲ ಅಳ್ತಾ ಇರೋದನ್ನ ನೋಡಿದ್ರು. ಎಲ್ಲರೂ ಸತ್ತೋಗಿದ್ರು, ಅಡ್ಕ ಮಾಡ್ಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವ್ರು ಮಾತ್ರ ಇವ್ರ ಫ್ಯಾಮಿಲಿ ಅಳ್ತಾ ಇರೋದನ್ನ ನೋಡಿ ಆ ಸತ್ತೋಗಿರೋನ್ನ ಎಬ್ಬಿಸ್ತಾ ಇದ್ದಾರೆ. ಎಲ್ಲ ಹೆಂಗೆ ದೇವ್ರ ಡಿಸಿಷನ್ ತಗೊತಾ ಇದ್ದಾರೆ ಅಂದರೆ, ಅವ್ರು ಏನು ಡಿಸಿಷನ್ ಮಾಡ್ತಾರೋ ಅದನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಮಗಳಾಗಿರೋರು ನಾವೇನಂತಂದರೆ, ಒಂದು ಡಿಸಿಷನ್ ತಗೊಂಡ್ರೆ ಅದರಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಬೆಳಕಿನ ಮಕ್ಕಳು ಯಾವತ್ತೂ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಬೇಕು. ಇದು ಆಗತ್ತೆ ಅಂತಂದರೆ ಇದು ಹಾಗೇ ಆಗತ್ತೆ. ಅವಾಗ ಫಸ್ಟ್ ನಮ್ಮಲ್ಲಿ ಯಾವ್ದು ಸತ್ತೋಗಿರುತ್ತೆ ಅಂತ ಇವಾಗ ಗೊತ್ತಾಗತ್ತೆ. ನನ್ನಲ್ಲೇನೆ ಇದು ಆಗತ್ತಾ ಅಂತ ಕ್ವಶನ್ ಬಂದರೆ ಇದು ಏನೋ ನನ್ನಲ್ಲಿ ನೆಗೆಟಿವ್ ಇದೆ, ಯೇಸುವಿನ ನಾಮದಲ್ಲಿ ಹೋಗು, ಇದು ಆಗತ್ತೆ ಅಂತ ಇರುವಾಗ ಖಂಡಿತ ಪೋಸ್ಟ್ಪೋಂಡ್ ಆಗಿರೋದಲ್ಲ, ರಿಲೀಸ್ ಆಗ್ತಾನೆ ಇರುತ್ತೆ. ಇವಾಗ ನನ್ನ ಲೈಫಲ್ಲಿ ರಿಲೀಸ್ ಆಗದೇ ಇರೋ ಕಾರಣ ಯಾರು? ನಾನೇ. ಇವಾಗ ರಿಲೀಸ್ ಮಾಡಿಸ್ಬೇಕಾಗಿರೋದು ಕಾರಣ ಯಾರು? ನಾನೇ. ಬೆಳಕು ಬರಬೇಕಾಗಿರೋದು, ಪ್ರಾರ್ಥನೆ ಮಾಡಬೇಕಾಗಿರೋದು ಯಾರು? ನಾನೇ. ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ಇವತ್ತು ಎಲ್ಲ ತಡೆಗಳೆಲ್ಲ ಏನಾಗುತ್ತೆ, ಎಲ್ಲ ನೀಗಿ ಹೋಗುತ್ತೆ. ಇವಾಗ ಬೆಳಕು ಮಾತ್ರ ನಿಮ್ಮ ಲೈಫಲ್ಲಿ, ನೀವು ಬೆಳಕು ನಮ್ಮ ಮಕ್ಕಳು ಧೈರ್ಯವಾಗಿ ಡಿಸಿಷನ್ ಮಾಡಬೇಕು. ಫ್ಯಾಮಿಲಿಯಲ್ಲಿ ನಡೆಸಿರೋ ಇದು ನಡೆಯುತ್ತೆ. ಅದೇ ಪ್ರಾರ್ಥನೆ ಅನ್ನೋದು ಏಸಪ್ಪ ಹತ್ರ ಕೇಳಿದ ತಕ್ಷಣ ಅದು ಆ ವರ ಸಿಕ್ತಲ್ಲ, ಆ ಗಿಫ್ಟ್ ಸಿಕ್ಕಿದ ತಕ್ಷಣ ಇವನು ಉಪಯೋಗಿಸ್ತಾನೆ ಇರಬೇಕು. ನಿಮ್ಮ ಕೈಯಲ್ಲಿ ಎಲ್ಲ ಅಧಿಕಾರನೂ ಕೊಟ್ಟಿದ್ದಾರಂತ ಯೇಸು ಸ್ವಾಮಿ. ಎಲ್ಲ ಗಿಫ್ಟ್ ನಿಮ್ಮಲ್ಲಿ ಕೊಟ್ಬಿಟ್ಟು ನೀವು ಏನು ಡಿಸಿಷನ್ ಮಾಡ್ತೀರೋ ಅವ್ರು ಕಾಯ್ತಾ ಇದ್ದಾರೆ. அல்லேலூயா. ஆகையால் மற்றவர்களுக்கு துக்கிருது போல நாம் தூங்காமல் விழித்து கொண்டு தெளிந்தவர்களாய் இருக்க கடவோம். தூங்குகிறவர்கள் ராத்திரியிலே தூங்குவார்கள், வெறி கொள்ளுகிறவர்கள் ராத்திரியிலே வெறி கொள்ளுவார்கள். பகலுக்குரியவைகளாகிய நாமோ தெளிந்தவர்களாய் இருந்து விசுவாசம், அன்பும் என்னும் மார்க்கவசத்தை, ரட்சிப்பின் நம்பிக்கை என்னும் தலை சீராவையும் தரித்து கொண்டிருக்க கடவோம். அல்லேಲೂಯಾ. ಹಗಲಿನಲ್ಲಿ ಇರೋರು ಯಾವತ್ತು ಶಾರ್ಪಾಗಿ ಥಿಂಕ್ ಮಾಡೋರು ಪ್ರೀತಿಯನ್ನು ಮಾರ್ಗವಚನ ಹಾಕ್ಬೇಕಂತಂದರೆ, ಎಷ್ಟು ಜನಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ನಿದ್ರೆ ಮಾಡುವಾಗ ಹಾರ್ಟ್ ಅಟ್ಯಾಕ್ ಬಂದಿದೆ. ಯಾವತ್ತು ಯೇಸು ಸ್ವಾಮಿ ಬಂದು ಸುಮ್ಮನೆ ಹೇಳ್ಬಿಟ್ಟು ಹೋಗೋರಲ್ಲ. ನಾವು ಅದನ್ನ ಅರ್ಥ ಇದೇ விழித்திருங்கள்னாக்கா ஏதோ தூங்கி நிற்கிறவங்க எழுந்திருக்கிறது இல்லை, எழுந்திருக்கிறது இல்லை. தூங்கின்னு இருந்தாலும் என்னை ஒருத்தன் வந்து ஹார்ட்டை டச் பண்ணுறான்னா நம்மளுக்கு ஞானம் இருக்கணும். ஒரு யோசனையை டச் பண்ணுறான்னா அதுக்கு ஒரு ஞானம் இருக்கணும். அவன் வந்து என்னோட ஹார்ட்டை டச் பண்ணுறான்னா எங்கேயோ நான் அன்பு காட்ட மறந்துட்டுக்கிறேன், எங்கேயோ ஒரு இடத்துல நான் என்ன பண்ணிக்கிறேன், அன்பு காட்ட மறந்துட்டுக்கிறேன், எங்கேயோ ஒரு இடத்துல எதிர்த்து பேசிட்டு இருக்கிறேன்னு அர்த்தம். அவன் அவ்வளோ ஈஸியாக வந்து நம்ம செஸ்ட்டை வந்து தொடமாட்டான். எல்லா விஷயத்துலையும் நம்ம அன்பு காட்டியிருப்போம். அன்னைக்கு அவன் பிரச்சனை எத்தனை வருது அதுக்கு தான். ஒரு ஃபேமிலியில் பிரச்சனை வந்துச்சுன்னா சண்டை போட்டுக்கினா தான் நம்ம என்ன பண்ண முடியும், அந்த ஹார்ட்டை டச் பண்ண முடியும். ಅದಕ್ಕೆ ತಾ ಆಂಡವರು ಏನು ಮಾಡ್ತಾರೆ, ಮಾರ್ಗವಸೆ ಚೀರ ಆಗೋ ಥರ ಏನು ಮಾಡ್ತಾ ಇದ್ದಾರೆ, ಪ್ರೀತಿಯನ್ನು ತೋರಿಸಿದ್ರೆ ಅಂತ ಹೇಳ್ತಾ ಇದ್ದಾರೆ ಫ್ಯಾಮಿಲಿಯಲ್ಲಿ. அதே விழித்திருங்களோன்னா நம்ம எந்த இடத்துல மிஸ்டேக் பண்ணுறோன்ற அந்த ரியலைஸ் இருக்கணும். ಅವಾಗ ಪ್ರೀತಿಯಲ್ಲಿ ಏನಂತಂದರೆ, ನಾನು ಎಲ್ಲೋ ತಪ್ಪು ಮಾಡಿದ್ರಲ್ಲ, ಇಮಿಡಿಯೇಟಾಗಿ ನೋವು ಬಂದಿದ ತಕ್ಷಣ ಏನು ಮಾಡಬೇಕು, ಫಸ್ಟ್ ಸೈತಾನ ಓಡಿಸೋದು ಹೋಗಲಿ. ಎಲ್ಲಿ ಅಂತಂದರೆ, ಏಸಪ್ಪ ನಾನು ಎಲ್ಲೋ ಪ್ರೀತಿ ಮಾಡಿಲ್ಲಲ್ಲ, ಅದು ನನಗೆ ತೋರಿಸಿದ್ದೀರ, ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಇವಾಗ ಅವನು ಸೈತಾನಿಗೆ ಎದುರಿಸಿ ಮಾಡಿ, ನನ್ನ ತಪ್ಪುಗಳೆಲ್ಲ ಏಸಪ್ಪ ಅದಕ್ಕೆ ಶಿಲುಬೆಯಲ್ಲಿ ಕೊಟ್ಟಿದ್ದಾರೆ, ನೀನು ಯಾರಿಗೆ ಸೈತಾನ ಹೋಗಂತಂದರೆ ನಿಮ್ಮ ಚೆಸ್ಟ್ನ ಮುಟ್ಟಕ್ಕಾಗಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದೇ ಬರೋದೇ ಇಲ್ಲ. ಆ ಲೈಟಾಗಿ ಪೇನ್ ಶುರುವಾಗ್ಲೇ ಫಸ್ಟ್ ಏನಂತಂದರೆ ಸುಮ್ಮನೆ ಹಾಸ್ಪಿಟ್ಲ್ ಅದಿದೆ ಅಂತ ಯೋಚನೆ ಮಾಡೋದು ಬದಲು ಬೆಳಕಲ್ಲಿರುವ ಮಕ್ಕಳು ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ಸೈತಾನ ಒಳಗಡೆ ಬಂದಿದ್ದಾನೆ, ಫ್ಯಾಮಿಲಿಯಲ್ಲಿ ಬಂದಿದ್ದಾನೆ, ಇದು ನಾನು ಎದುರು ಮಾಡಬೇಕಂತ ಫಸ್ಟು ನಾನು ಮಿಸ್ಟೇಕ್ನೂ ಅರ್ಥ ಇತ್ತು. ಇವಾಗ ಸೈತಾನ ಹೆಂಗೆ ಓಡಿಸ್ಬೇಕಂತ ಅರ್ಥ ಇತ್ತು. ಸೈತಾನ ಓಡಿಸಿ ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿ. ಆವಾಗ ಇನ್ನೊಂದು ಹೇಳ್ತಾ ಇದ್ದಾರೆ,
ரட்சிப்பின் நம்பிக்கை என்னும் தலைச்சீராவியும் தரித்து கொண்டிருக்கவும். ನಾನು ಯಾವುದೋ ಒಂದು ತಪ್ಪು ಮಾಡಿಬಿಟ್ಟೆ ಅಂದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ತಲೆ ಏಟು ಬೀಳುತ್ತೆ. ಏನ್ಗೆ ಏಟು ಬೀಳುತ್ತೆ ಅಂದರೆ, ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ. ತಪ್ಪು ಮಾಡಿದ್ರೇನು ಇಮಿಡಿಯೇಟಾಗಿ ದೇವರಲ್ಲಿ ಕ್ಷಮೆ ಕೇಳಿ. ಒಂದು ಮಿಸ್ಟೇಕ್ ಎಲ್ಲರೂ ಒಂದು ಮನುಷ್ಯನಾಗಿ ಇರುವಾಗ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ, ಅದು ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಇಮಿಡಿಯೇಟಾಗಿ ರಿಯಲೈಸ್ ಆಗಬೇಕು, ಏಸಪ್ಪ ನಾನು ಮಾಡಿರೋ ತಪ್ಪಾಯಿತು. ಇಮಿಡಿಯೇಟಾಗಿ ಕೇಳಿ, ಇಲ್ಲಾಂದರೆ ತಲೆನೋವು ಬರುತ್ತೆ. ಅವ್ನು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈ ತಲೆನೋವು ಬಂದುಬಿಟ್ರೆ ನೀವು ಯೋಚನೆ ಮಾಡೋದೆಲ್ಲ ಬ್ಲಾಕೇಜ್ ಆಗಿಬಿಡುತ್ತೆ, ಮೈಂಡೆಲ್ಲ ಬ್ಲಾಕೇಜ್ ಆಗಿಬಿಡುತ್ತೆ. ನೆಕ್ಸ್ಟ್ ನೀವು ಏನು ಯೋಚನೆ ಮಾಡ್ತಾ ಇರೋ ಅಂತ ಗೊತ್ತಿಲ್ಲ, ಎಲ್ಲರ ಮೇಲೇನೋ ಕಿಚ್ಚಾಡ್ತೀರಾ, ಕೋಪಗೊಂಡು ಎಲ್ಲ ಏನಲ್ಲ. ಇವಾಗ ನೀವು ಕೋಪ ಬರಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಅವ್ನ ಮೈಂಡ್ನ ಅಟ್ಯಾಕ್ ಮಾಡಬೇಕು. ನಿಮ್ಮ ಮೈಂಡ್ ಅಟ್ಯಾಕ್ ಮಾಡಿಬಿಟ್ರೆ ನೆಕ್ಸ್ಟು ಚೆಸ್ಟ್ ಪೇನ್ ಬಂದುಬಿಟ್ರೆ ಮುಂದೆ ಇರೋರು ಯಾರು ಏನು ಪ್ರೀತಿ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಇಲ್ಲಿ ನೋವಿಂದ ನಾನು ಬಿಡುಗಡೆ ಆಗಿದ್ರೆ ಸಾಕಂತ ಎಲ್ಲರ ಮೇಲೇನು ಕಿಚ್ಚಾಡ್ತೀರಾ. ಆ ಕಿಚ್ಚಾಡುವಾಗ ಇವಾಗ ಎಲ್ಲ ಬಾಗಿಲು ಓಪನ್ ಆಯಿತು, ನಿಮ್ಮಲ್ಲಿ ದೇವರು ಹಾಕಿರೋ ಎಲ್ಲ ಬಾಗಿಲು ಓಪನ್ ಆಗಿದೆ. ಇವನು ಅವನು ಈಸಿಯಾಗಿ ಒಳಗಡೆ ನುಗ್ಗಿ ನಿಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಆದರೆ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಥರ ಎಲ್ಲ ನಿಮಗೆ ಬಂದ್ರೇನು ಫಸ್ಟ್ ನೀವೇನು ಮಾಡಿಬಿಡಿ, ವಿಶ್ವಾಸ ಹಾಕಿ, ನನ್ನ ಯೇಸು ಸ್ವಾಮಿ ನನ್ನ ಜೊತೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ನೀನು ನನ್ನ ಮುಟ್ಟಕ್ಕೆ ಅಧಿಕಾರ ಇಲ್ಲ ಅಂತ ನಾವು ಅಧಿಕಾರ ಮಾಡುವಾಗ ಅವನು ನಿಮ್ಮ ಒಳಗಡೆ ಬರೋಕ್ಕಾಗಲ್ಲ. ನಿಮ್ಮ ಒಳಗಡೆ ಬರಬೇಕಂದ್ರೆ ಬಾಗಿಲು ನೀವಂತೆ, ಪರಲೋಕಕ್ಕೆ ಬಾಗಿಲು ನೀವೇ, ನರಕಕ್ಕೂ ಬಾಗಿಲು ನೀವೇ ಅಂತೆ. ಈ ಡಾರ್ಕ್ನೆಸ್ ಒಳಗಡೆ ಬರ್ಬೇಕಂತಂದ್ರೆ ನಿಮ್ಮ ಕೈಯಿಂದ ನಿಮ್ಮ ಬೆರಳನ್ನ ಎತ್ತಿ ನಿಮ್ಮ ಕಣ್ಣನ್ನ ಚುಚ್ಚುವಂತೆ ಮಾಡ್ತಾನೆ. ಅದೇ ಥರ ದೇವರು ಬರ್ಬೇಕಂತಂದ್ರೆ ನಿಮ್ಮ ಹೃದಯ ಬಾಗಿಲನ್ನ ತಟ್ತಾ ಇದ್ದಾರೆ ಪ್ರೀತಿಯಿಂದ. ಆ ಪ್ರೀತಿಯಿಂದ ನೀವು ಎಲ್ಲರ ಹತ್ರ ನೋಡ್ಸ್ತಾ ಬದಲಾವಣೆ ಆಗ್ತಾನೆ ಇರುತ್ತೆ ಮನೆಯಲ್ಲಿ. ಇನ್ನು ಯಾರೆಲ್ಲ ಸಂಬಂಧಿಕರು ಇದ್ದಾರೋ ಅವರಲ್ಲೂ ನಾವು ನೋಡ್ತಾ ಇರುವಾಗ ನಮ್ಮ ಬದಲಾವಣೆ ಎಲ್ಲ ಅದೇ ದೇವ್ರು ಹೇಳ್ತಾರಲ್ಲ, ನಿನ್ನ ಬಳೆನ ಇನ್ನೂ ಹೆಚ್ಚಾಗಿ ಹಾಕು, ನಿನ್ನ ಬೌಂಡ್ರಿನ ಇನ್ನೂ ಹೆಚ್ಚಾಗಿ ಹಾಕು. ಯಾರೆಲ್ಲ ಮಾತಾಡ್ದಿರೋ ಇದ್ರು ನೀವು ನೋಡ್ಸೋ ಪ್ರೀತಿಯಿಂದ ಅವ್ರು ಬಂದರೆ ನೀವು ರೈಟಾಗಿ ದಾರಿಯಲ್ಲಿ ಇದ್ದೀರಾ. ಇಷ್ಟು ದಿವಸ ನಾನು ಮಾತ್ರ ಬಾಳ್ದ್ರೆ ಸಾಕು, ನಾನು ಮಾತ್ರ ಕ್ರಿಸ್ತನಲ್ಲಿ ಇದ್ರೆ ಸಾಕು, ನಾನು ಮಾತ್ರ ಸಭೆಗೆ ಹೋಗೋ ಆ ಥರ ಇದ್ದರೆ ನಾವು ಇನ್ನೂ ಕತ್ಲಲ್ಲಿ ಇದ್ದೀರಿ. ಆದರೆ ನಾನು ಚೆನ್ನಾಗಿದ್ದೀರ ಇರ್ತಾ ಇದ್ದೀನಲ್ಲ, ಯಾಕಂದರೆ ನನ್ನಲ್ಲಿ ಪ್ರೀತಿ ಬಂತು. ದೇವರು ನಾನು ಹೆಂಗಿರ್ಬೇಕಂತ ಪ್ರೀತಿಯಿಂದ ನೋಡ್ಸಿದಾರಲ್ಲ, ಇದೇ ಪ್ರೀತಿನ ನೀವು ಆ ಥರ ಅವ್ರ ಹತ್ರ ನೋಡಿಸಿ, ಬೇರೆ ಒಬ್ಬರು ಜನ ಹತ್ರ ಪ್ರೀತಿಯಿಂದ ನಡೆಸಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲೇಬಾರ್ದು. ಎಕ್ಸ್ಪೆಕ್ಟೇಷನ್ನಿಂದ ನಾವು ಯಾರ ಹತ್ರನೂ ಮಾತಾಡಲೇಬಾರ್ದು. ಎಕ್ಸ್ಪೆಕ್ಟೇಷನ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ಎದುರು ನೋಡೋದು. ನಾನು ಇವ್ರ ಹತ್ರ ಮಾತಾಡಿದ್ರೆ ಇವ್ರು ನನ್ನ ಹತ್ರ ಬಂದು ನನಗೆ ಮರ್ಯಾದೆ ಕೊಡಬೇಕು. ಯಾವ ಮರ್ಯಾದೆ ಕೊಡ್ತಾರೋ ಇಲ್ವೋ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಹಣ ಕೊಡ್ತಾರೋ ಅದೆಲ್ಲ ಬೇಕಾಗಿಲ್ಲ. ಏನು ಊಟ ಕೊಡ್ತಾರೋ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಅವ್ರ ಫ್ಯಾಮಿಲಿ ಸಂತೋಷವಾಗಿರ್ಬೇಕಂತಂದರೆ ಅಲ್ಲಿ ಹೋಗಿ ಏಸಪ್ಪ ಈ ಫ್ಯಾಮಿಲಿನ ಆಶೀರ್ವಾದ ಮಾಡ್ತೀನಿ, ಅದೇ ಮನಸ್ಪೂರ್ವವಾಗಿ ನನ್ನಲ್ಲಿ ಇರುವ ಎಲ್ಲನೂ ದೇವ್ರ ಹತ್ರ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಾನು ಇಟ್ಟಿರೋದು ಬಂದು ಅದು ನಾನು ಬದಲಾವಣೆ ಆಗಬೇಕು ಅಂತ ಕತ್ತಲಿನಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ನಾನು ಮಾತ್ರ ಬದಲಾವಣೆ ಆಗಬೇಕಂತ ಚಿಂತೆ, ಅದು ಆ ಸೈತಾನ್ನ ಚಿಂತೆ. ಆದರೆ ದೇವ್ರನ್ನ ಬೆಳಕಲ್ಲಿ ಇರುವ ಚಿಂತೆ ಏನಂತಂದರೆ, ನಾನು ಹೋಗಿ ಒಂದು ಮನೆಯಲ್ಲಿ ನಿಂತರೆ ಆ ಮನೆ ಆಶೀರ್ವಾದಾಗಿರುತ್ತೆ ಇಲ್ವಾ. ನಾನು ಒಂದು ಮನೆಗೆ ಹೋದರೆ ಅದು ಆಶೀರ್ವಾದಾಗಿರುತ್ತೆ. ಅದು ಅಲ್ಲಿಂದ ನನಗೆ ಏನು ಬರುತ್ತೋ ಇಲ್ಲೋ, ಆದರೆ ದೇವರು ಇನ್ನೂ ನನ್ನ ಜೊತೆ ನನ್ನ ಲೈಫಲ್ಲಿ ಎಲ್ಲನೂ ಬದಲಾವಣೆ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ನನಗೆ ಅದೇ ಸಾಕು. ಕರೆಕ್ಟ್ ಅಲ್ಲ? ಇವಾಗ ನಮ್ಮ ಸಭೆ ಡೆವಲಪ್ ಆಗ್ತಾ ಇದೆ ಇಲ್ವಾ? ನಮ್ಮ ಸಭೆ ಡೆವಲಪ್ ಬಗ್ಲ್ರಿ ಬಾಯ್ ಬಿಡ್ರಿ, ನೀವು ಡೆವಲಪ್ ಆಗ್ತಾ ಇದ್ದೀರಾ ಇಲ್ವಾ? ಆಗ್ತಾ ಇದ್ದೀರಾ? ಯಾವ ಥರ ಡೆವಲಪ್? ಸಂತೋಷದಿಂದ ಡೆವಲಪ್ಪು. ಇನ್ನು ನನ್ನ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ? ನೀವೇ ಪ್ರಶ್ನೆ ಮಾಡಿ ನೋಡಿ. ಅವತ್ತಿದ್ದ ಕ್ಯಾರೆಕ್ಟರ್ಗೂ ಇವತ್ತಿದ್ದ ಕ್ಯಾರೆಕ್ಟರ್ಗೂ ನನ್ನಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಅದೇ ಸಾಕ್ಷಿ. ಹಂಗಂದ್ರೆ ನಾನು ದೇವರಲ್ಲಿ ಬೆಳೀತಾ ಇದ್ದೀನಿ ಅಂತ ಅರ್ಥ. ಇನ್ನು ನಾನು ಯಾರನ್ನ ನೋಡಿದ್ರೂ ಎಲ್ಲರನ್ನೂ ದೇವರು ಉಂಟು ಮಾಡಿದಿನ ಮನುಷ್ಯ. ಇವಾಗ ಪ್ರತಿ ಲೋಕದಲ್ಲಿ ಇರುವ ಎಲ್ಲ ಮನುಷ್ಯರನ್ನ ನೋಡಿದ್ರೇನು ಈ ದೇಶ ಚೆನ್ನಾಗಿರ್ಬಾರ್ದು, ಆ ದೇಶ ಚೆನ್ನಾಗಿರಬಾರ್ದು, ಈ ದೇಶದಲ್ಲಿ ಏನೇ ಬಂದ್ರೂ ಎಲ್ಲರೂ ಮನುಷ್ಯ ತಾನೆ. ಪಾಕಿಸ್ತಾನ ನೋಡಿದ್ರೆ ಇವಾಗಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಿದ್ರೆ ನಾವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಇಂಡಿಯಾದಲ್ಲಿ ಇದ್ರೆ ಇಂಡಿಯನ್ಸ್ ಪ್ರಾರ್ಥನೆ ಮಾಡೋವರೇ ನಾವೇ ಏನು ಮಾಡ್ತಾ ಇದ್ದೀರಿ, ನಾವು ಇಂಡಿಯಾದಲ್ಲಿ ಕೂತಿದ್ದೀರಿ, ಅದರಿಂದ ಇಂಡಿಯಾಗೆ ಸಪೋರ್ಟ್ ಮಾಡಬೇಕಂತ. ಅವರು ದೇವ್ರನ್ನ ಮಕ್ಕಳಂತ ಯೋಚನೆ ಮಾಡಿದ್ರೆ ಮ್ಯಾಚು ಇಂಟ್ರೆಸ್ಟಿಂಗಾಗಿ ನೋಡ್ತೀರಿ. ನೋಡಬಾರ್ದಂತ ನಾನು ಹೇಳ್ತಾ ಇಲ್ಲ. ದೇವರು ಎಲ್ಲಿ ಯಾರನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋ ಮಕ್ಕಳು ಯಾವಾಗ ತಂದಂದರೆ ಪ್ರತಿಯೊಬ್ಬರು ಲೋಕದಲ್ಲಿರುವ ಪ್ರತಿಯೊಬ್ಬರು ಮನುಷ್ಯರು
ದೇವರ ರೂಪವಾಗಿದ್ದಾರೆ. ಹಂಗಂತ ನಾವು ಯೋಚನೆ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀರಿ. ಎಲ್ಲರೂ ಮನುಷ್ಯನು. ಫಿಲ್ಮು ನೋಡ್ತಾ ಇರೋರನ್ನ, ಆ ಆ್ಯಕ್ಟರ್ನ, ಅವ್ರನ್ನೆಲ್ಲ ವಿರೋಧಿ ಅಲ್ಲ ನಮಗೆ. ಅವ್ರಿಗೆಲ್ಲ ನೀವು ಮಾಡುವ ಒಂದು ಪ್ರಾರ್ಥನೆ ಮುಖಾಂತರ ಅವ್ರ ಲೈಫ್ ಬದಲಾವಣೆ ಆಗ್ಬೋದು ಇಲ್ವಾ? ಅವ್ರ ಲೈಫ್ ಬದಲಾವಣೆ ಆಗ್ಬೋದು. ಎಷ್ಟೋ ಸ್ಟಾರ್ಸ್ ಇದ್ದಾರೆ, ಅವ್ರ ಲೈಫಲ್ಲೆಲ್ಲ ಕತ್ತಲೆ ಅನುಭವಿಸ್ತಾ ಇದೆ. ಅವ್ರಿಗೆ ಬೆಳಕೆ ಯಾರ್ದಂದು ಗೊತ್ತಿಲ್ಲ. ನೀವು ಮಾಡೋ ಒಂದೊಂದು ಸಣ್ಣ ಪುಟ್ಟ ಪ್ರಾರ್ಥನೆ ಅವ್ರ ಲೈಫ್ ಬೆಳಕಿಗೆ ಬರುತ್ತೆ. ಅವ್ರಿಗಂತ ಇಟ್ಟಿರೋ ಸೇವಕರು ಅಲ್ಲಿ ಹೋಗ್ತಾರೆ. ಅವಾಗ ನಾವು ಸಭೆಯಾಗಿ ಏನು ಮಾಡ್ಬೇಕಂತಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡೋ ಒಂದೊಂದು ಸಣ್ಣ ಪ್ರಾರ್ಥನೆ. ಬೆಳಗ್ಗೆ ಎದ್ದಿದ ತಕ್ಷಣ, ದೇವರೇ ನೀನು ನನ್ನ ನೋಡ್ಸಿರೋ ಪ್ರೀತಿಗೋಸ್ಕರ ಸ್ತೋತ್ರ ರಾಜ. ನಾನು ಬೇರೆಯೊಬ್ಬರನ್ನು ಪ್ರೀತಿ ಇವತ್ತು ಬಂದಿರೋರಿಗೆಲ್ಲ ಎಲ್ಲೆಲ್ಲ ನನ್ನ ಕೋಪ ಬರುತ್ತೋ ಫಸ್ಟ್ ಅಲ್ಲೆಲ್ಲ ನಾನು ಎಲ್ಲೂ ಹೋಗ್ತಾ ಇದ್ದೀನೋ ಅಲ್ಲಿ ಕೋಪ ಬರ್ತಾ ಇದೆಯಾ, ಫಸ್ಟ್ ಆ ಜಾಗಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು. ನಿಮಗೆ ಗೊತ್ತಿದೆ, ನೀವು ಎಲ್ಲೆಲ್ಲ ಹೋಗ್ತಾ ಇದ್ರೆ, ಯಾವ ಮನೆಗೆ ಹೋಗ್ತಾ ಇದ್ರೆ ನನಗೆ ಹೋದ್ರೆ ಸ್ವಲ್ಪ ಮನ್ಸಿಗೆ ಕಷ್ಟ ಆಗ್ತಾ ಇದೆಯೋ ಆ ಮನೆಗೋಸ್ಕರ ಪ್ರಾರ್ಥನೆ ಮಾಡಿ. ಆ ಮನೆಯಲ್ಲಿ ಕತ್ತಲೆ ಇದೆ ಅಂತ ಅರ್ಥ. ನೀವು ಬೆಳಕು ಹೋಗ್ತಾ ಇರುವಾಗ ನಿಮಗೆ ನೋವಾಗ್ತಾ ಇದೆ ಅಂದರೆ ಆ ಮನೆನ ಕತ್ತಲು ಏನಾಗಿದೆ, ಆಳ್ಗೆ ಮಾಡಿದೆ. ಅದನ್ನ ನೀವು ಒಂದೊಂದು ಪ್ರಾರ್ಥನೆ ಮುಖಾಂತರ ನಾವೇನು ಮಾಡಬೇಕು, ಆ ಬೆಳಕು ಹೋಗಿದ ತಕ್ಷಣ ನೀವು ಹೋಗಿ ಆ ಮನೆಯಲ್ಲಿ ನಿಂತು ಆಶೀರ್ವಾದ ಮಾಡಿ ಎಲ್ಲ ನಿಮ್ಮ ಹತ್ರ ಬಂದು ಸರೆಂಡರ್ ಮಾಡಿಸೋದು ದೇವ್ರನ್ನ ಕರ್ತವ್ಯ. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿ ಈ ಹಾಡನ್ನು ನೀವು ಹಾಡುವಾಗ ದೇವರನೊಂದಿಗೆ ಸಂಬಂಧಿಸುವ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯಾ. ಇಷ್ಟು ದಿವಸ ದೇವರು ಹೆಂಗಿರ್ತಾರೋ ಹೇಗಿರ್ತಾರೋ ಎಂದು ಹಲವಾರು ಪ್ರಶ್ನೆಗಳಿಂದ ನೀವು ಇದ್ದೀರಲ್ಲ. ಇವತ್ತು ನಿಮ್ಮ ಹೃದಯದಲ್ಲಿ ಪ್ರೀತಿಯ ಮುಖಾಂತರ ದೇವರು ನಿಮ್ಮಲ್ಲಿ ಮಾತಾಡೋಕ್ಕೆ ಆಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಯಾರನ್ನು ನೋಡಬೇಡಿ, ದೇವರನ್ನ ಮಾತ್ರ. ಕಣ್ಗಳನ್ನು ಮುಚ್ಚಿ, ದೇವರೇ ನಾನು ನಿಮ್ಮನ್ನು ನೋಡಬೇಕು ಸ್ವಾಮಿ, ನಿಮ್ಮಲ್ಲಿ ನಾನು ಮಾತಾಡಬೇಕು ಸ್ವಾಮಿ, ನನ್ನ ಕ್ಯಾರೆಕ್ಟರ್ ಬದಲಾವಣೆ ಆಗಬೇಕು ಸ್ವಾಮಿ. ದೇವರೇ ನನ್ನ ಸಿದ್ಧಪಡಿಸು, ನನ್ನ ಬಲಪಡಿಸು, ನನ್ನಲ್ಲಿ ಮಾತಾಡು ಸ್ವಾಮಿ ಎಂದು ಕೇಳಿ. ಹಲ್ಲೆಲೂಯಾ. ಯಾರನ್ನೂ ನೋಡಬೇಡಿ. ಇಷ್ಟು ದಿವಸ ನಾನು ಬರೀ ಕ್ರಿಸ್ತನಾಗಿ ಮಾತ್ರ ಇದ್ದೆ, ಆದರೆ ಇವತ್ತು ನಾನು ಕ್ರಿಸ್ತನ ಒಳಗಡೆ ಮಗಳಾಗಿ ನಾನು ಮಾರುಪಡುವಾಗ ಆಸೆ ಪಡ್ತಾ ಇದ್ದೀನಿ ಸ್ವಾಮಿ. ದೇವರೇ ನನಗೆ ನಿಮ್ಮ ಅದ್ಭುತ ಪ್ರೀತಿಯನ್ನು ಕೊಡಿ ಸ್ವಾಮಿ ಎಂದು ಕೇಳಿ. ಹಲ್ಲೆಲೂಯಾ. ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಏನೇ ಬಂದರು, ಕಷ್ಟವೋ ಸಂಕಟವೋ ಏನೇ ಬಂದರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ, ನನ್ನ ಆಸೆ ಬಯಕೆ ಎಲ್ಲ ನಿನ್ನ ಪ್ರೀತಿ ಮಾಡುವುದೇ,
ಬದುಕುವುದು ಸಾಯುವುದು ನಿನಗಾಗಿಯೇ, ಬದುಕುವುದು ಸಾಯುವುದು ನಿನ್ನ ಪ್ರೀತಿಯೇ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲರೂ ಸೇರಿ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲರೂ ಸೇರಿ ಹೇಳಿ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಮನುಷ್ಯನ ನೋಡಿ ನೋಡಿ, ಎಷ್ಟು ಜನ ಮನುಷ್ಯನ ನೋಡಿ ನೋಡಿ ಅವ್ರ ಹತ್ರ ಇದ್ದು ಅವ್ರ ಮೇಲೆ ಪ್ರೀತಿ ಮಾಡಿ, ಅಪ್ಪ ನಾನು ಎಷ್ಟೋ ನೋವು ಅನುಭವಿಸಿದ್ದೀನಿ ಸ್ವಾಮಿ, ಹಲ್ಲೆಲೂಯ. ಮನುಷ್ಯನ ಪ್ರೀತಿ ನಾಶವಾಗಬಹುದು ರಾಜ, ಆದರೆ ನಿಮ್ಮ ಪ್ರೀತಿ ದೇವರೇ, ಹಲ್ಲೆಲೂಯ, ಅದ್ಭುತ ಪ್ರೀತಿ ಸ್ವಾಮಿ. ನಿನ್ನ ಪ್ರೀತಿ ಸ್ವಾಮಿ ಅಪ್ಪ ಸಕಲವು ನೀಗಿಸುವ ಪ್ರೀತಿಯಾಗಿದೆ ಸ್ವಾಮಿ, ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಹಲ್ಲೆಲೂಯ. ಎಲ್ಲ ಕಲ್ಲುಗಳು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕಲ್ಲಂತ ಇರೋ ಹೃದಯಗಳು ನೋಡ್ತಾ ಇದ್ದೀನಿ, ಅದನ್ನೆಲ್ಲ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಸಮಾಧಾನ ಕರ್ತನು ನಿಮ್ಮಲ್ಲಿ, ಹಲ್ಲೆಲೂಯ, ನಿಮ್ಮ ಹೃದಯದಲ್ಲಿ ಬರಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೀರಿ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೇಳಿ, ಯೇಸು ಹತ್ರ ಕೇಳಿ, ಯೇಸು ಸ್ವಾಮಿ ಹತ್ರ ಕೇಳಿ, ಅಪ್ಪ ನನ್ನ ಲೈಫು ಇದು ಚೆನ್ನಾಗಿಲ್ಲ ಯೇಸಪ್ಪ, ಅದನ್ನು ಬದಲಾವಣೆ ಮಾಡಿ, ನನಗೆ ಕಷ್ಟ ಸುಖ ಯಾವತ್ತು ಅಪ್ಪ ನಿಮ್ಮಿಂದ ಬರಲಿ ಸ್ವಾಮಿ, ನನ್ನ ಲೈಫಲ್ಲಿ ಒಂದು ಅದ್ಭುತ ಮಾಡಿ ಸ್ವಾಮಿ ಅಂತ ಕೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನ ನಾನು ಸಂತೋಷ ಪಡಲು, ಇನ್ನ ನಾನು ಯಾವಾಗಲೂ ಸಂತೋಷ ಪಡಲು ದೇವರೇ ನನ್ನನ್ನು ಮುಟ್ಟಿ ಅಂತ ಕೇಳಿ. ಹಲ್ಲೆಲೂಯ. ನಿಮ್ಮನ್ನ ಸಂತೋಷ ಪಡೆದಕ್ಕೋಸ್ಕರನೇ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ನೀವು ಯಾವಾಗಲೂ ಸುಖವಾಗಿರೋದಕ್ಕೋಸ್ಕರನೇ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಎಲ್ಲ ನನ್ನ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ, ನನ್ನ ಹುಡುಕಿ ಬಂದದು ನಿನ್ನ ಪ್ರೀತಿಯೇ. ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಎಲ್ಲರೂ ಸೇರಿ ಹೇಳಿ, ನಿನ್ನೊಂದಿಗೆ ಬಾಳುವ ಆಸೆಯಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಸ್ತೋತ್ರ ರಾಜ, ಸ್ತೋತ್ರ ರಾಜ. ಅಪ್ಪ, ನಮ್ಮಲ್ಲಿರುವ ಹಲವಾರು ಪ್ರಶ್ನೆಗಳಿಗೆ ದೇವರೇ ನೀವು ಉತ್ತರ ಕೊಟ್ಟಿದ್ರಿ ಸ್ವಾಮಿ. ನಾವು ಹೇಗಿರಬೇಕು, ಹೇಗೆ ನಡೆಯಬೇಕು, ಈ ಲೋಕದಲ್ಲಿ ನಡೆಯುವ ಎಲ್ಲ ಆ ಕತ್ತಲೆಯ ಕಾರ್ಯಗಳನ್ನು ನೋಡಿ ನಾವು ಯಾವ ಥರ ಜೀವಿಸಬೇಕಂತ ನಮಗೆಲ್ಲ ಉತ್ತರವನ್ನು ಕೊಟ್ಟಿದ್ರಿ ಸ್ವಾಮಿ. ಸ್ತೋತ್ರ ರಾಜ. ಆದರೆ ಒಂದು ಮಾತ್ರ ನಾವು ಅರ್ಥ ಮಾಡಿಕೊಳ್ಳುತ್ತೀವಿ ಸ್ವಾಮಿ, ನಿಮ್ಮ ಪ್ರೀತಿಯಲ್ಲಿ ನಾವು ದಿನ ದಿನ ಬದಲಾವಣೆ ಹೆಚ್ಚಾಗಿ ಮಾರುಪಡುತ್ತಿರುವಾಗ ಈ ಪರಲೋಕ ಅಂದರೆ ಏನು ಅಂತಂದ ಇವಾಗ ಗೊತ್ತಾಯಿತು ಸ್ವಾಮಿ. ಎಲ್ಲರನ್ನು ಪ್ರೀತಿ ಮಾಡುವಾಗ ನಿಮ್ಮ ಹೃದಯವನ್ನು ನಾವು ಅನುಭವಿಸ್ತಾ ಇದ್ದೀರಿ ಸ್ವಾಮಿ. ಇದೇ ಪರಲೋಕ. ಈ ಪ್ರೀತಿ ಈ ಭೂಮಿಯಲ್ಲಿ ಬಂದಿದೆಯಲ್ಲ ರಾಜ ಸ್ವಾಮಿ, ಈ ಸಭೆಯಲ್ಲಿ ಬಂದಿದೆಯಲ್ಲ ಸ್ವಾಮಿ, ಇದೇ ಪರಲೋಕ. ಹಲ್ಲೆಲೂಯ, ಹಲ್ಲೆಲೂಯ. எங்கே வெளிச்சம் இருக்கிறதோ அங்கே எழுப்புதல் உண்டாகுது. இந்த எழுப்புதல் சபையில் எங்கே குறைவு இருக்கிறதோ அங்கே நிறைவாக மாறட்டும். எந்த குடும்பத்தில் குறைவு இருக்குதோ அங்கே நிறைவாக மாறட்டும்.
இந்த நிறைவான கர்த்தர் உங்களை ஆசீர்வதிப்பாராக. உங்களை ஆசீர்வதித்து நித்தியமாய் உங்களை சந்தோஷமாக வழி நடத்த நாங்கள் வேண்டிக் கொள்கிறோம். இயேசு கிறிஸ்துவின் நாமத்தினால பிதாவே.